ತುಂಬಾ ಮಂದಿ ಬಡ್ಡಿ ತಗೊಂಡಿದ್ದಾರೆ. ಇವತ್ತು ಹೋರಾಟಕ್ಕೆ ಅಲ್ಲಿ 11 ಕೇಸ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ 35ಕ್ಕಿಂತ ಅಧಿಕ ಎನ್ಸಿಆರ್ ಆಗಿದೆ. ಕೇರಳದಲ್ಲಿ 11 ಎನ್ಸಿಆರ್ ಆಗಿದೆ. ಬಂಟ್ವಾಳದಲ್ಲಿ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಕೂಡ ಇದಾಗಿದೆ, ಕೇಸ್ ಆಗಿದೆ. ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ? ಅದನ್ನು ತಪ್ಪೇ ಅಲ್ವಾ? ಯಾರು ಮಾಡಿದ್ರು ತಪ್ಪು, ನಾನು ಮಾಡಿದ್ರು ತಪ್ಪು, ಗಿರೀಶ್ ಮಟ್ಟಣ್ಣವರು ಮಾಡಿದ್ರು ತಪ್ಪು, ರವಿ ಶೆಟ್ಟರು ಮಾಡಿದ್ರು ತಪ್ಪು, ಯಾರು ಮಾಡಿದ್ರು ತಪ್ಪೇ. ತಪ್ಪನ್ನು ನಾವು ಪ್ರತಿಪಾದನೆ ಮಾಡ್ತೇವೆ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳಿಗೆ ಹಕ್ಕಿದೆ, ಆ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತೇವೆ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಕರ್ನಾಟಕ ರಾಜ್ಯ ಮತ್ತು ಕೇರಳದ ಎಲ್ಲ ರಾಜ್ಯದ ಏನು ಇವತ್ತಿನ ತನಕ ಬಡ್ಡಿ ತಗೊಂಡು ಪಾಪ ಇವತ್ತ ನಾಳ ಯಾವಾಗ ಸಾಯೋದು ಅಂತೇಳಿ ದಿನ ಲೆಕ್ಕ ಮಾಡ್ತಿದ್ದೀರಾ, ಇನ್ನು ಮುಂದಕ್ಕೆ ಅದನ್ನು ಬಿಟ್ಟು ಬಿಡಿ. ನೀವು ಸೌಜನ್ಯ ಪರ ಹೋರಾಟದಲ್ಲಿ ಕೈ ಜೋಡಿಸಿ. ಮುಂದಿನ ದಿನದಲ್ಲಿ ಇಡೀ ನಿಮ್ಮ ಸಾಲವನ್ನೇ ಮನ್ನಾ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತದೆ. ಅದಕ್ಕೋಸ್ಕರ ನಾವು ನಿಮಗೆ ಒಂದು ಆಮಂತ್ರಣವನ್ನು ಕೊಡ್ತಿದ್ದೇನೆ. ಈ ಒಂದು ಏನು ಫೋನಿನ ಕಾರ್ಯಕ್ರಮ ಮುಖಾಂತರ ಎಲ್ಲ ಏನು ದುಡ್ಡು ತಗೊಂಡು ಫೈನಾನ್ಸಿನ ಇದ್ರ ಮೈಕ್ರೋ ಫೈನಾನ್ಸ್ಗಳಲ್ಲಿ ದುಡ್ಡು ತಗೊಂಡು ನೀವು ಏನು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ, ನಮ್ಮ ಹತ್ರ ಬನ್ನಿ, ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತೇವೆ. ನಿಮ್ಮ ಎಲ್ಲ ಸಾಲದ ಸೂಳದಿಂದ ನಿಮ್ಮನ್ನು ಎತ್ತಿ ಒಂದು ಒಳ್ಳೆಯ ಪ್ರಜೆಗಳನ್ನಾಗಿ ಬದುಕಿಸುವಂಥ ಕೆಲಸಕ್ಕೆ ನಾವು ನಿಮ್ಮನ್ನು ರೂಪಿಸ್ತೇವೆ ಅಂತ ಹೇಳಲಿಕ್ಕೆ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೆಟ್ವರ್ಕ್ ಸರಿ ಇದೆಯಾ ಸಂತೋಷ್? ಪ್ರಾರಂಭದಲ್ಲೇ ಹೇಳಿಬಿಡ್ತೀನಿ, 6 ಗಂಟೆಗೆ ನಮ್ಮದು ಕರೆಕ್ಟಾಗಿ ಲೈವ್ ಶುರು ಆಗಬೇಕಾಗಿತ್ತು. ಆದರೆ 5:15ಗೆ ಇಲ್ಲಿ ಈ ವಲಯದಲ್ಲಿರುವಂತಹ ಏನು ವೈಫೈ ಸರ್ವಿಸ್ ಪ್ರೊವೈಡರ್ ಇರ್ತಾರೆ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇರ್ತಾರೆ, ಪೂರ್ತಿ ಅದನ್ನು ಸರ್ವಿಸ್ ಇದನ್ನೇ ಆಫ್ ಮಾಡಿ, ಫೋನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಆ ಪುಣ್ಯಾತ್ಮ ಹೋಗ್ಬಿಟ್ಟಿದ್ದಾನೆ. ಹೀಗಾಗಿ 15 ನಿಮಿಷ ತಡ ಆಯಿತು, ಲೇಟ್ ಆಯಿತು. ಮತ್ತು ನಡುವೆ ಏನಾದರೂ ಈಗ ಬರೀ ಇಂಟರ್ನೆಟ್ ಮೇಲೆ ನಾವು ಇದನ್ನು ಮಾಡ್ತಾಯಿದ್ದೀವಿ, ಮೊಬೈಲ್ ಇಂಟರ್ನೆಟ್ ಇಂತ್ರನೇ ನಾವು ಈಗ ಈ ಸಂವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಅಡೆತಡೆ ಇದ್ದರೆ ಕ್ಷಮೆ ಇರಲಿ. ಯಾಕಂತ ಹೇಳಿದರೆ ವೈಫೈ ಏನು ಪ್ರೊವೈಡ್ ಮಾಡ್ತಾಯಿದ್ರು ಅವನು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಆಫ್ ಮಾಡಿ ಸರ್ವರ್ ಆಫ್ ಮಾಡಿನೇ ಆ ಪುಣ್ಯಾತ್ಮ ಓಡಿ ಹೋಗ್ಬಿಟ್ಟಿದ್ದಾನೆ ಕರೆಕ್ಟ್ 5:15ಗೆ. ಅಂದರೆ ಯಾವ ಮಟ್ಟಿಗೆ ಅವರು ಹೆದರ್ಕೊಂಡಿದ್ದಾರೆ, ಮೀಟರ್ ಬಡ್ಡಿ ದಂಧೆ ನಡೆಸುವಂತಹ ಬಡ್ಡಿ ಪೂಜ್ಯರ ಅವರ ಹಿಂಬಾಲಕರು ಯಾವ ಮಟ್ಟಿಗೆ ಹೆದರ್ಕೊಂಡಿದ್ದಾರೆ ಅಂದರೆ ಇದಕ್ಕೆ ಅದೊಂದು ಸಾಕ್ಷಿ. ಪ್ರಾರಂಭದಲ್ಲಿ ಹೇಳ್ತೇನೆ, ಅಡಚಣೆ ಆದರೆ ದಯವಿಟ್ಟು ಕ್ಷಮಿಸಿ. ಇವತ್ತು ಈ ಸಂವಾದದ ಉದ್ದೇಶ, ಮೊನ್ನೆ 25ನೇ ತಾರೀಕಿಗೆ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅವರ ಸಹೋದ್ಯೋಗಿ ಇಬ್ಬರು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮತ್ತು ಅನೇಕ ಕ್ಯಾಬಿನೆಟ್ ಸಚಿವರ ಸಮ್ಮುಖದಲ್ಲಿ ಅಧಿಕಾರಿಗಳನ್ನು ಕರೆದು ಮೈಕ್ರೋ ಫೈನಾನ್ಸ್ ಕಿರುಕುಳದ ಕುರಿತಾಗಿ ಅನೇಕ ಮಾಹಿತಿಗಳನ್ನು ಮತ್ತು ಆದೇಶವನ್ನು ಕೂಡ ಮಾಡಿದ್ದಾರೆ. ಒಂದು ಸುಗ್ರೀವಾಜ್ಞೆಯನ್ನು ಕೂಡ ಅವರು ಹೊರಡಿಸುವುದಾಗಿ ಹೇಳಿದ್ದಾರೆ. ಇದಾದ ಮೇಲೆ ಇದು ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಸಿಕ್ಕಂತಹ ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಏನೊಂದು ಹೋರಾಟ ನಡೀತಾ ಇದೆ, ಅದಕ್ಕೆ ಸಿಕ್ಕಂತಹ ಒಂದು ಅಪ್ರತಿಮ ಪ್ರತಿಫಲ. ಆದರೆ ಮುಂದೇನು? ಯಾಕಂದರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ರಾಜ್ಯಾದ್ಯಂತ ಈ ಬಡ್ಡಿ ಕಿರುಕುಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಂವಾದವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಕುರಿತಾಗಿ ಯಾರು ಬೇಕಾದರೂ ನೇರವಾಗಿ ಸಂವಾದ, ಫೋನಿನ ಕಾರ್ಯಕ್ರಮ ಇದು. ಯಾರಾದರೂ ಕೂಡ ಕರೆ ಮಾಡಿ ತಮ್ಮ ಏನಾದರೂ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಇದ್ದರೆ, ಸಂಶಯಗಳಿದ್ದರೆ ಕೇಳ್ಬೋದು. ನಮ್ಮ ಜೊತೆಗೆ ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ಬಹುಶಃ ಈ ಸೌಜನ್ಯ ಹೋರಾಟದಲ್ಲಿ ಮತ್ತು ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಏನೊಂದು ಕಳೆದ 1 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅವರೆಲ್ಲರಿಗೂ ಕೂಡ ರವೀಂದ್ರ ಶೆಟ್ಟಿ ಅವರು ಯಾರು ಅಂತ ಗೊತ್ತಿದೆ. ನಿರಂತರವಾಗಿ ಶ್ರಮ ವಹಿಸಿದ್ದಾರೆ. ನಿರಂತರವಾಗಿ ಮಾನಸಿಕ ಕಿರುಕುಳವನ್ನು ಈ ಮೀಟರ್ ಬಡ್ಡಿ ದಂಧೆ ಮಾಡುವಂಥ ಜಾಲದಿಂದ ಒಂದು
ಕಿರುಕುಳವನ್ನು ಅನುಭವಿಸಿದ್ದಾರೆ. ನಮ್ಮ ಸಂತೋಷ್ ಶೆಟ್ಟಿ ಅವರು ಇರ್ಬೋದು, ಇನ್ನೂ ನಮ್ಮ ಜಯಂತ್ ಟಿ ಅವರು ಇರ್ಬೋದು. ಒಂದು ದೊಡ್ಡ ತಂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಅವರೊಬ್ಬರು, ಅವರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಯಾರಿಗೆ ಈಗ ಒಂದು ಪ್ರಾರಂಭದಲ್ಲಿ ಸರ್, ಈ ಏನಿದು ಮೀಟ್ರ್ ಬಡ್ಡಿ ದಂಧೆ, ಈಗ ಇವ್ರು ಏನು ಹೇಳ್ತಾ ಇದ್ದಾರೆ, ಇದು ಏನು ರವೀಂದ್ರ ಶೆಟ್ಟರ್ ಏನಂತ ಹೇಳ್ತಾ ಇದ್ದಾರೆ? ಧರ್ಮಸ್ಥಳ ಸ್ವಸಹಾಯ ಸಂಘ ಇದು ಮೀಟರ್ ಬಡ್ಡಿ ದಂಧೆ ಅಲ್ಲ, ಇದು ಗ್ರಾಮ ಅಭಿವೃದ್ಧಿ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳುದು ಈಗ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಅವರೇ ಹೇಳಿದಾರಲ್ಲ, ಪೂಜ್ಯರೇ ಹೇಳಿದ್ದಾರೆ, ಇದು ನಮ್ಮದು ಕಿರು ಸಾಲ ಇದು ಗ್ರಾಮಾಭಿವೃದ್ಧಿ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ನಾವು ಗ್ರಾಮ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅಂತೇಳಿ. ಆಗಿರುವಾಗ ಇದು ಗ್ರಾಮ ಅಭಿವೃದ್ಧಿ ಮಾಡೋದಾದ್ರೆ ಇವರು 50,000 ಒಳಗಡೆ ಇವರು ಸಾಲ ಕೊಡಬೇಕಿತ್ತು. ಇವರು 5 ಲಕ್ಷ 8 ಲಕ್ಷದವರೆಗೆ ಸಾಲ ಕೊಡ್ತಾ ಇದ್ದಾರೆ, ಕೊಟ್ಟಿದ್ದಾರೆ. ಹಾಗಿರುವಾಗ ಅಲ್ಲ, ಒಂದು ಸದಸ್ಯನಿಗೆ 5 ಲಕ್ಷ, ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನರಿಗೆ ಕೂಡ ಸಾಲ ಕೊಟ್ಟಿದ್ದಾರೆ. ಆಗಿರುವಾಗ ಇದು ಇದು ಮೈಕ್ರೋ ಬಡ್ಡಿ ಅಲ್ಲದ ಬೇರೆ ಏನು ಸರ್ ಇದು? ಈಗ ಏನಂದ್ರೆ, ಒಬ್ಬನು ಇನ್ನೊಬ್ಬನ ಬೆನ್ನಿಗೆ ಚೂರಿ ಹಾಕಿ ಕೊಂದ, ಆಯ್ತಾ? ಪೊಲೀಸರು ಅವನ್ನ ಹಿಡಿದ್ರು. ಯಾಕಪ್ಪ ನೀನು ಬೆನ್ನಿಗೆ ಚೂರಿ ಹಾಕಿದಿ ಅಂತ ಕೇಳ್ತಾರೆ ಅವನಿಗೆ. ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಬೆನ್ನಿಗೆ ಚೂರಿ ಹಾಕಿಲ್ಲ, ಬೆನ್ನಿಗೆ ನನ್ನ ಚೂರಿಯನ್ನು ಸಾಣೆ ಹಿಡಿತಾ ಇದ್ದೆ ಅಂತ ಹೇಳ್ತಾನೆ. ಅದನ್ನು ಒಪ್ಪಕ್ಕಾಗತ್ತಾ? ಅವನ ಅರ್ಥದಲ್ಲಿ ಕೊಲೆ ಮಾಡೋದನ್ನ, ಬೆನ್ನಿಗೆ ಚೂರಿ ಹಾಕಿ ಕೊಲೆ ಮಾಡೋದನ್ನ ಅರ್ಥದಲ್ಲಿ ಅದು ಕೊಲೆನೇ ಅಲ್ಲ ಅಂತ ಹೇಳ್ತಾನೆ ಅವನು. ನಾನು ಬೆನ್ನಿಗೆ ಸಾಣೆ ಹಿಡಿತಾ ಇದ್ದೆ. ಇವರು ಅದನ್ನೇ ತಾನೇ ಮಾಡಿದ್ದು. ಅಭಿವೃದ್ಧಿ 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 ಅಂತ ಹೇಳಿ, ಗ್ರಾಮಾಭಿವೃದ್ಧಿ ಅಂತ ಹೇಳಿ ಈಗ ಸಿಕ್ಬಿದ್ದಿದ್ದಾರೆ. ಸಿಕ್ಬಿದ್ದ ಮೇಲೆ ನಿಮ್ದು ಮೀಟರ್ ಬಡ್ಡಿ ಇಲ್ಲ ಇಲ್ಲ ಇಲ್ಲ, ನಮ್ದು ಅಭಿವೃದ್ಧಿ ಅಭಿವೃದ್ಧಿ ಅಂತ. ನಾನು ನೋಡಿ ಒಂದನೇ ಫಸ್ಟ್ ಈ ಹೋರಾಟದಲ್ಲಿ ಅಂದರೆ ಈ ಮೀಟರ್ ಬಡ್ಡಿ ದಂಧೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಹೆಸರಿನಲ್ಲಿ ಏನು ಇವರು ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಗೋಲ್ಮಾಲ್ ಸಂಸ್ಥೆ, ನಾನು ಒಂದೇ ದಿನಾನೇ ನಾನು ಹೇಳಿದ್ದು ಏನಂತ ಹೇಳಿದ್ರೆ, ಇವರು ಇಟ್ಟಿರೋದು ಮಂಜುನಾಥ ಔಷಧಿ ಅಂಗಡಿ ಅಂತ, ಒಳಗಡೆ ಮಾಡ್ತಾ ಇದ್ದಾರೆ ಲಿಕ್ಕರ್ ವೈನ್ ಶಾಪ್ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ನಿಜ ಆಯ್ತು ಅದು? ಈಗ 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 ನೋಡಿ, ಅವರೇ ಆಗೇ ಬೆತ್ತಲೆ ಆಗ್ತಾ ಇದ್ದಾರೆ. ಈಗ ಒಳಗಡೆ ನೀವು ಏನಾದರೂ ನೀವು ಬೋರ್ಡ್ ಏನಾದರೂ ಹಾಕ್ಕೊಳ್ರಿ ನೀವು. ಇವರು ಇಷ್ಟು ದಿನ ಇಷ್ಟು ವರ್ಷಗಳು ಏನು ಮಾಡಿದರು, ಮಂಜುನಾಥ ಸ್ವಾಮಿಯ ಹೆಸರನ್ನು ಮುಂದಿಟ್ಟು ಏನು ಬೇಕು ಎಲ್ಲ ಅನಾಚಾರಗಳನ್ನು ಮಾಡಿದರು. ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಈಗ ನಮ್ಮ ಮಹೇಶ್ ಶೆಟ್ಟರು ಒಂದು ಮಾತು ಹೇಳಿದರು, KN ರಾಜಣ್ಣ ಅವರು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಅಂಥೇಳಿ. ಯಾಕೆ ಸರ್ ಇದನ್ನು ಒಂದು ವಿಶ್ಲೇಷಣೆ ಮಾಡಿದರೆ ಸುಮಾರು ಜನ ನಮ್ಗೆ ಹೇಳ್ತಾರೆ, ಯಾಕೆ ಈ ಪರಿಸ್ಥಿತಿ ಬಂದಿದೆ ಈ ರಾಜ್ಯದಲ್ಲಿ ಅಂತ ಹೇಳಿದರೆ ತುಂಬ ಜನ ಭಯ ಪಡ್ತಾರೆ ಅವ್ರ ಬಗ್ಗೆ. ಆ ಪೂಜ್ಯರು, ಪರಮ ಪೂಜ್ಯರು ಅಂತ ಅನಿಸ್ಕೊಳ್ತಾರಲ್ಲ ಅವ್ರ ಬಗ್ಗೆ. ಯಾಕೆ ಅಂತ ಹೇಳಿದರೆ 2 ಕಾರಣ ಇದೆ. ಒಂದನೇದ್ದು, ಈ ಮೀಟರ್ ಬಡ್ಡಿ ದಂಧೆಯಲ್ಲಿ ಕಾಳಸಂತೆಯ ದುಡ್ಡಿದೆ. ಸುಮಾರು ಸರಿ ನಾವು ಅದನ್ನು ಹೇಳಿದ್ದೀವಿ ಮತ್ತು ಅದು ವಾಸ್ತವ ಕೂಡ. ಎಲ್ಲ ರಾಜಕಾರಣಿಗಳು ಅಂತ ನಾನು ಹೇಳ್ತಾ ಇಲ್ಲ, ಅನೇಕರು ಸಭ್ಯ ರಾಜಕಾರಣಿಗಳು ಕೂಡ ಇದ್ದಾರೆ. ಕೆಲವೊಂದಿಷ್ಟು ಜನ, ಕೆಲವೊಂದಿಷ್ಟು ನಿರಂತರವಾಗಿ ರಾಜಕೀಯ ಚಟುವಟಿಕೆಯಲ್ಲಿದ್ದಂಥವು ಅತ್ಯಂತ ಪ್ರಭಾವಿ ಇರುವಂತಹ ರಾಜಕೀಯದವರು ಏನು ಮಾಡಿದ್ದಾರೆ, ಅವರಿಗೆ ಇರುವಂತಹ ಬ್ಲ್ಯಾಕ್ ಮನಿ, ಕಪ್ಪು ಹಣ ಏನಿದೆಯಲ್ಲ, ಅದನ್ನು ಇಲ್ಲೇ ಇಟ್ಟಿದ್ದಾರೆ, ಇವ್ರ ಹತ್ರ ಕೊಟ್ಟಿದ್ದಾರೆ ಬಡ್ಡಿ ದಂಧೆಗೋಸ್ಕರ. ಆನಂತರ ವೆರಿ ಸೀನಿಯರ್ ಮೋಸ್ಟ್ ಪವರ್ಫುಲ್ ಆಫೀಷಿಯಲ್ಸ್, ಆನಂತರ ಕೆಲವು ಜನ, ನಾನೆಲ್ಲರೂ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಅತ್ಯಂತ ಉನ್ನತ ಅಧಿಕಾರದಲ್ಲಿರುವಂಥವರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಸಾವಿರಾರು ಕೋಟಿ ಬಿಸ್ನೆಸ್ ಮಾಡೋರು, ಅವ್ರ ಕಪ್ಪು ಹಣ ಎಲ್ಲಿಡಬೇಕು, ಇಲ್ಲಿಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಅವರ ಬಗ್ಗೆ ಮಾತಾಡೋದಕ್ಕೆ ಹೆದರ್ತಾರೆ, ಎಲ್ಲಿ ನಮ್ಮ ದುಡ್ಡು ಹೋಗಿಬಿಡ್ತಾ ಇದೆ ಅಂಥೇಳಿ. ಅದು ಒಂದು ಕಾರಣ. 2ನೇ ಕಾರಣ ಏನಂತ ಹೇಳಿದರೆ, ಈ ಧರ್ಮಾಧಿಕಾರಿ ಅಂತ ಅನಿಸ್ಕೊಂಡವರು ಮಂಜುನಾಥ ಸ್ವಾಮಿಯನ್ನು ಅನಸ್ತೇಷಿಯಾವನ್ನು ಕೊಟ್ಬಿಟ್ಟಿದ್ದಾರೆ ಎಲ್ರಿಗೂ. ಅನಸ್ತೇಷಿಯಾ ಅಂದ್ರೆ ಗೊತ್ತಲ್ಲ, ಆಪರೇಷನ್ ಮಾಡ್ಬೇಕಾದ್ರೆ ಅನಸ್ತೇಷಿಯಾ ಕೊಟ್ಟರೆ ಗೊತ್ತಾಗೋದಿಲ್ಲ. ಈ ಇಂಬಳನೂ ಕೂಡ, ಇಂಬಳ ಅಂದರೆ ಜಿಗಣೆ ಇರ್ತದಲ್ಲ, ಅದು ಕಚ್ಚಬೇಕಾದ್ರೆ ಸ್ಲೈಟಾಗಿ ಅನಸ್ತೇಷಿಯಾ ಬಿಡ್ತದೆ. ರಕ್ತ ಹೀರ್ಬೇಕಾದ್ರೆ ಕಾಲ್ಸ್ ಇದೆಯಾ? ಹಾಂ ಆಯಿತು, ಮಾತಾಡ್ತಾ ಇದ್ದಾರಾ? ಹಾಕ್ಕೊಡಿ ಒಂದು ನಿಮಿಷ, ಕನೆಕ್ಟ್ ಮಾಡಿ. ಹಲೋ
ಕನೆಕ್ಟ್ ಆಯ್ತಾ ನೋಡಿ, ಅದು ವಾಲ್ಯೂಮ್ ಮಾಡಿ. ಹಲೋ, FM mode. ಈಗ ಆನ್ ಆಯ್ತು. Off mode. ಹಾಂ ನಮಸ್ತೆ. ಸರ್ ಸುರೇಶ್ ಅಂತೇಳಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿಂದ ಸರ್. ಯಾರು ಸುರೇಶ್ ಅಂತನ ಹೆಸರೇನು? ಹೌದು ಸರ್, ಸುರೇಶ್ ಅಂತ ಸರ್. ಆಯ್ತು ಆಯ್ತು ಹೇಳಿ. ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯಲ್ಲಿ ಕನಿಷ್ಠ 15 ವರ್ಷಗಳ ಕಾಲ ಉಳಿತಾಯ ದುಡ್ಡನ್ನು ಕೊಟ್ಟಿದ್ವಿ. ಅವ್ರು ಕೊಡ್ತಾ ಇಲ್ಲ ನಮಗೆ. ನಾವು ಕೇಳಕತ್ತೀವಿ, ಇವಾಗ 6 ತಿಂಗಳಾಯ್ತು ಸರ್. ಉಳಿತಾಯದ ಹಣ ಕಟ್ತಾ ಇಲ್ಲ ಅವರಂದ್ರೆ ನಿಮಗೆ ಕೊಡ್ತಾ ಇಲ್ಲ ಅವರು? ಇಲ್ಲ ಸರ್, ಕೊಡ್ತಾ ಇಲ್ಲ. ನಾವು 5 ರಿಂದ 6 ತಿಂಗಳಾಯ್ತು ಸರ್ ಕೇಳ್ತಾ ಇರಕತ್ತಿ. ಯಾರು ಬರ್ತಾ ಇಲ್ಲ ಸರ್, ನಮ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕಂತ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ದಾಖಲು ಮಾಡಿದೀವಿ. ಸ್ಟೇಷನ್ ಇಂದ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಸರ್. ಅಲ್ಲ, ಕೇಸ್ ದಾಖಲೆ ಮಾಡ್ಕೊಂಡಿದ್ದಾರಾ? ಹಾ ಸರ್, ಹೋಗಿ ನಮಗೆ ಇದನ್ನ ಕೊಟ್ಟಿದ್ದಾರೆ ಸರ್, NCR ಕಾಪಿ ಕೊಟ್ಟಿದ್ದಾರೆ ಅವರು. NCR ಮಾಡಿಸಿದ್ರಿ? ಓಕೆ. ಹಾ ಸರ್. ಹಾಂ, ಅದಕ್ಕೆ ಈಗ ಮೊನ್ನೆ ರಾಜ್ಯ ಸರ್ಕಾರ ಏನೋ ಒಂದು ತೀರ್ಮಾನ ತಗೊಂತಲ್ಲ ಸರ್. ಈಗ ಹಾಂ ಹಾಂ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದಾರೆ. ಅದೇ ಯಾವ ಮೈಕ್ರೋ ಫೈನಾನ್ಸ್, ಯಾವ ಸ್ವಸಹಾಯ ಸಂಘ ಅಂತ ಹೇಳಿ ಮಾತಾಡ್ತಾ ಇಲ್ಲ ಸರ್. ಹೌದು. ರಾಜ್ಯದಲ್ಲಿ 70% ಜನ ಬಲಿಯಾಗಿದ್ದಾರೆ ಅಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾತ್ರ. ಎಷ್ಟೋ ಹೆಣ್ಣು ಮಕ್ಕಳು ಜೀವವನ್ನು ತಕೊಂಡಿದ್ದಾರೆ ಸರ್ ಇದರಿಂದ. ಅಲ್ಲ, ನಿಮ್ಗೆ ಅನ್ಸುತ್ತಾ? ಯಾಕಂದ್ರೆ ನಾವು ಮಾತಾಡಿದರೆ ನಮ್ಮನ್ನು ಸುಳ್ಳು ಅಂತ ಹೇಳ್ತಾರೆ. ನಿಮ್ಗೆ ಅನ್ಸುತ್ತಾ ಅವ್ರನ್ನ? ಯಾಕಂದ್ರೆ ನಾವು ಹೌದು ಎಲ್ಲರೂ ಗ್ರಾಮಾಭಿವೃದ್ಧಿ ರೀ, ಅದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಿಮ್ಮ ಊರೆಲ್ಲ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತೆ ಇವರಿಂದ. ಸರ್ ಗ್ರಾಮಾಭಿವೃದ್ಧಿ ಅಂತ ಹೇಳ್ತಿದ್ರು ಸರ್. ಈ ಸಂಸ್ಥೆಯ ಮುಖ್ಯಸ್ಥರನ್ನ ಒಂದು ಸರಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ತಗೊಳ್ಳಕ್ಕೆ ಹೇಳಿ ಸರ್ ಮೊದಲು. ಹಾಂ 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 ಸಂಸ್ಥೆಯ ಇದೇ ರೀತಿ ಮುಖ್ಯಸ್ಥರು ಇಲ್ಲ ಸರ್, ಅನೇಕ ಕುಟುಂಬಗಳು ಸಂಸ್ಥೆಯ ಮುಖ್ಯಸ್ಥರು ಅವರು ದೇವರು, ನಡೆದಾಡುವ ದೇವರು. ಅವರು ಭೂಮಿ ಮೇಲೆ ನಡೆದಾಡಲ್ಲ, ಆಕಾಶದ ಮೇಲೆ ನಡೆದಾಡ್ತಿರ್ತಾರೆ. ಇಲ್ಲ ಸರ್, ನಾವು ರಾಜ್ಯ ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ತೀವಿ. ಯಾವ ಮೈಕ್ರೋ ಫೈನಾನ್ಸ್ ಇಂದ ಅತಿ ಹೆಚ್ಚು ಸಾವಿಗೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ದೌರ್ಜನ್ಯ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಕುಲಂಕುಷವಾಗಿ ಕಾನೂನು ತನಿಖೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕಂತ ಹೇಳಿ ತಿಳ್ಕೊಂತೀವಿ ಸರ್ ನಾವು. ಆಯಿತು ಆಯಿತು, ಸರಿ ಇದೆ. ಥ್ಯಾಂಕ್ಸ್ ಸುರೇಶ್ ಅವರೇ, ನೀವು ಕೊಟ್ಟಂಥ ಮಾಹಿತಿಗೆ. ಈಗ ನೋಡಿ, ಅವರ ಸುರೇಶ್ ಅವರು ವಿಜಯನಗರದಿಂದ ಈ ಉಳಿತಾಯದ ದುಡ್ಡು ಕೂಡ ಸುಮಾರು ವರ್ಷದಿಂದ ಕಲೆಕ್ಟ್ ಮಾಡಿದ್ದಾರೆ. 1996 ತಗೋತಾ ಇದ್ದಾರೆ. ಈಗಲ್ಲ, 30 ವರ್ಷದಿಂದ ಪ್ರತಿ ವಾರ 10 ರೂಪಾಯಿ 20 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ವಂಚನೆ. ಇದು ರಾಜ್ಯದ ಜನ ಗಮನಕ್ಕಿರಲಿ, ಇದೊಂದು ವಂಚನೆ. ಇನ್ನು ಮೇಲೆ ನಾನು ಸುರೇಶ್ ಅವರಿಗೆ ಮತ್ತೆ ಆ ರೀತಿ ಅನೇಕ ಜನ ಸಮಸ್ಯೆಯಲ್ಲಿದ್ದಾರಲ್ಲ, ದಯವಿಟ್ಟು ಒಂದು ಪ್ರಕರಣವನ್ನು ಕೊಡಿ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ FIRನೇ ಆಗಬೇಕು. ಅದಕ್ಕೆ ನಿಮ್ಮ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಡಿ. ನೆಕ್ಸ್ಟ್ ಕಾಲ್ ಇದೆಯಾ? ಕನೆಕ್ಟ್ ಮಾಡಿ. ಈಗ ಆಗಲೇ ನಾನು ಹೇಳ್ತಾ ಇದ್ದೆ, ಎಲ್ಲರಿಗೂ ಒಂದು ಕಾಳಸಂತೆಯ ದುಡ್ಡನ್ನು ಸರ್ಕ್ಯುಲೇಟ್ ಮಾಡಿದ್ದಾರೆ. ಇನ್ನೊಂದು ಮಂಜುನಾಥ ಸ್ವಾಮಿಯನ್ನ ಅನಸ್ತೇಷಿಯಾವನ್ನು ಕೊಟ್ಬಿಟ್ಟಿದ್ದಾರೆ. ಅನಸ್ತೇಷಿಯಾ ಕೊಟ್ಬಿಟ್ರೆ ಸರ್ ಎಲ್ಲರೂ ಕೂಡ ಮಾತಾಡೋದೇ ಇಲ್ಲ. ಈಗ ಒಬ್ಬ ರೋಗಿ ಆದವನು, ಶಸ್ತ್ರಚಿಕಿತ್ಸೆಗೆ ಒಳಗಾದವನು, ಆಪರೇಷನ್ ಥಿಯೇಟರ್ನಲ್ಲಿ ಇದ್ದವನು ಅನಸ್ತೇಷಿಯಾ ಕೊಡ್ತಾರೆ ಅಂದ್ಕೊಳ್ಳಿ ಹೂ ಅಂತ ಒಪ್ಕೋತಾನೆ, ಯಾಕಂದರೆ ಡಾಕ್ಟರ್ ಮೇಲೆ ಒಂದು ನಂಬಿಕೆ. ಆದರೆ ಇವರು ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ರಕ್ತವನ್ನು ಹಿರಿದ್ರು ಮತ್ತು ಎಲ್ಲ ಅಂಗಾಂಗಗಳನ್ನು ಕದ್ದು ಬಿಟ್ರಿ ಇವರು. ಇದೆಯಾ? ಕನೆಕ್ಟ್ ಮಾಡಿ. ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಈ ನನ್ನ ಲೆಕ್ಕಾಚಾರದಲ್ಲಿ ನಮ್ಮ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಇವರು ಏನೋ ಈ ಬಡ್ಡಿ ದಂಧೆ ಮಾಡ್ತಿದ್ದಾರಲ್ಲ ಸರ್. ತಮ್ಮ ಪರಿಚಯ ಹೇಳ್ಕೊಳ್ಳಿ. ತಮ್ಮ ಹೆಸರು, ಊರು, ಗ್ರಾಮ ಯಾವುದು, ಊರು ಯಾವುದು ಅಂತ ಸರ್? ತಮ್ಮ ಪರಿಚಯ ಹೇಳ್ಕೊಳ್ಳಿ. ಊರು ಯಾವುದು ಅಂತ, ತಮ್ಮ ಹೆಸರು? ಸರ್ ನಂದು ಪುತ್ತೂರು. ಪುತ್ತೂರಿನವರು. ಓಕೆ, ದಕ್ಷಿಣ. ಹೌದು ಸರ್. ಹೇಳಿ. ನಿಮ್ಮ ಹೆಸರು? ಸರ್ ವಿಶ್ವನಾಥ್ ಅಂತ. ಆಯ್ತು ಹೇಳಿ ವಿಶ್ವನಾಥ್ ಅವರೇ. ಸರ್, ನನ್ನ ಲೆಕ್ಕದಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಏನು ಹೆಸರಿಟ್ಟುಕೊಂಡು ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಿದ್ದಾರಲ್ಲ ಸರ್, ಇದು ಸಂಪೂರ್ಣ ಬ್ಯಾನ್ ಆಗ್ಬೇಕು ಸರ್. ಈಗ ನಿನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಅವ್ರು ಯಾರು ಕೂಡ ಲೈಸೆನ್ಸ್ ಇಲ್ದವ್ರು ನಡೆಸೋದಿಲ್ಲ ಅಂತ ಹೇಳಿದ್ದಾರೆ. ಹೌದು ಸರ್. ಇದು ಏನಂತ ಹೇಳಿದ್ರೆ, ಇಡೀ ರಾಜ್ಯಾದ್ಯಂತ ಎಲ್ಲಾ ಬಡ ಹೆಣ್ಣು ಮಕ್ಕಳು ಮತ್ತು ಈ ಯುವಕರು ಏನು ಈ ಲೋನ್ ಹಣ ಇವರ ಹಣ ಕೊಡ್ತಾರೆ ಅಂತ ಹೇಳಿ
ಎಲ್ಲ ಇವ್ರು ಈ ಅಕ್ರಮ ಬಡ್ಡಿ ಮೀಟರ್ ಬಡ್ಡಿಯನ್ನು ತೆಗೆದುಕೊಂಡು ಎಲ್ಲ ಹಿಂಸೆ ಆಗಿಬಿಟ್ಟಿದೆ ಈಗ ಇವರಿಗೆ. ಹೌದು ಹೌದು ಹೌದು. ಎಲ್ಲರಿಗೂ ಇದೆಯಾ ಅದು ಪುತ್ತೂರಲ್ಲಿನೂ ಇದೆಯಾ? ನಿಮ್ ಗಮನಕ್ಕಿದೆಯಾ? ಸರ್ ನಿಮಗೂ ಅದು ಗೊತ್ತಾಗಿದೆಯಾ ಅಂತ ನಿಮ್ಮ ಊರಲ್ಲಿ ಸರ್ ನಮಿಗೂ ಅದರದ್ದು ಗೊತ್ತಾಗಿದೆ, ನನಗೂ ಅನುಭವ ಆಗಿದೆ. ನಾನೊಂದು ಕಡಿಮೆ ಪಕ್ಷ ಅಂದ್ರು ನಾವು ಹೋಗಿ ನಾವು ಎಷ್ಟು ಅಂದ್ರೆ ಒಂದು ಅಲ್ಲಿ ಪುತ್ತೂರಲ್ಲಿ ಒಂದು ನಮ್ಮ ಸೌಜನ್ಯ ಹೋರಾಟ ಸಭೆ ನಡೀತಲ್ಲ ಸರ್, ಆ ನಂತರದಿಂದ ನಾನು ಕೂಡ ಅವರ ಇದರಲ್ಲಿ ಲೋನ್ ತೆಗೆದಿದ್ದೆ. ತೆಗೆದು ಇವ್ರದ್ದು ಈಗ ನಾವು ಯಾವಾಗ ನಾವು ಸೌಜನ್ಯ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ, ಆ ನಂತರ ಇವ್ರದ್ದೆಲ್ಲ ಈ ಮಾಹಿತಿ ಎಲ್ಲ ನಮಗೆ ನಮ್ಮ ರವೀಂದ್ರ ಶೆಟ್ಟಿ ಅವರು ಎಲ್ಲ ಮತ್ತೆ ನಮ್ಮ ಜಯಂತ್ ಟಿ ಅವರು ಅವರೆಲ್ಲ ಇದನ್ನು ಹೇಳಿದ ನಂತರ ನಾವು ಕೂಡ ಅದನ್ನು ಕಟ್ಟುದೇ ಇಲ್ಲ. ಈಗ ನನ್ನ ಮೇಲೆ ಕೂಡ ತುಂಬಾ ಇವರು ದೌರ್ಜನ್ಯ ಮಾಡಿದ್ರು, ಅದು ಕಟ್ಟಬೇಕು ಹಾಗೆ ಹೀಗೆ, ಇಲ್ಲದಿದ್ರೆ ಅವರಿಗೆ ಲೋನ್ ಕೊಡುದಿಲ್ಲ ಅಂತ ಇವರು ನನಗೆ ಭಾರಿ ದಬ್ಬಳಿಕೆ ಹಾಕಿದ್ರು. ನನ್ನ ಮನೆಗೆ ಸಹ ಬಂದಿದ್ರು. ನಾನು ಹೇಳಿದೆ, ನಾನು ಯಾವುದಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ನಾನು ಕಟ್ಟುವುದಿಲ್ಲ, ನನಗೆ ನಿಮ್ಮ ಡಾಕ್ಯುಮೆಂಟ್ ಕೊಡಿ, ನಾವು ಬ್ಯಾಂಕಿನ ಪಾಸ್ಬುಕ್ ಕೊಡಿ ಅಂತ ಹೇಳಿದೆ. ಇವರು ಆ ನಂತರ ಈಗ ನನಗೆ ಡಾಕ್ಯುಮೆಂಟ್ ತುಂಬಾ ಟಾರ್ಚರ್ ಕೊಟ್ರು. ಅಲ್ಲ, ಡಾಕ್ಯುಮೆಂಟ್ ತಂದು ಕೊಟ್ರ ನಿಮ್ಗೆ? ಇಲ್ಲ ಸರ್, ಏನು ಕೊಡ್ಲಿಲ್ಲ. ಡಾಕ್ಯುಮೆಂಟ್ ಅಲ್ಲಿ ಅವರಿಗೆ ಏನು ಬರೀ ಈಗ ಅವರ ಹತ್ರ ಬರೀ ಪೆನ್ನು ಮತ್ತು ಬುಕ್ ಇರುವುದು ಬಿಟ್ಟರೆ ಬೇರೆ ಯಾವುದಿಲ್ಲ ಅಲ್ಲ. ನೋಟ್ಬುಕ್ ಸರಿ, ಥ್ಯಾಂಕ್ಸ್. ಈಗ ಇನ್ನು ಮುಂದೆ ಏನ್ ಮಾಡ್ಬೇಕಂತೀರಾ ನೀವು? ಸರ್, ಇದನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಇದನ್ನು ಸಂಪೂರ್ಣ ಇದು ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಇದನ್ನು ಬ್ಯಾನ್ ಮಾಡ್ಬೇಕಂತ ನಾನು ಕೇಳ್ಕೊಳ್ಳಿ ಸರ್. ಅಲ್ಲ, ಒಂದು ಥ್ಯಾಂಕ್ಸ್. ತಮ್ಮ ಹೆಸರೇನಂದ್ರಿ? ವಿಶ್ವನಾಥ್ ಅಂತ. ವಿಶ್ವನಾಥ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ನಾನು ತಮ್ಮ ಇದಕ್ಕೆ ಹಲೋ ಸರ್. ಹೇಳಿ ವಿಶ್ವನಾಥ್. ನೋಡಿ, ಮತ್ತೆ ಏನ್ ಗೊತ್ತಾ ಸರ್, ಇವ್ರದ್ದು ಒಂದು ಈಗ ನೋಡಿ, ಈ ಸಂಘದಲ್ಲಿದ್ದು ಯಾರತ್ತು ಒಂದು ನೆರೆಗಾರಕ ಹತ್ತಿರ ಮನೆಯವರಕ್ಕೆ ಮಾತಾಡ್ಲಿಕ್ಕೂ ಒಂದು ಸರಿ ಇಲ್ಲದಾಗೆ ಆಗಿದೆ ಈಗ. ಅಂದ್ರೆ ಇವರ ಹಿಂಸೆಯಲ್ಲಿ ನೆರೆಹೊರೆ ಅಂದ್ರೆ ಗ್ರಾಮೀಣ ಪ್ರದೇಶದ ಮುಂಚೆ ಏನಿತ್ತು, ನೀವು ಚಿಕ್ಕವರಿದ್ದಾಗ ಆ ವಾತಾವರಣ ಇಲ್ಲ ಈಗ. ಹೌದು ಹೌದು, ಇಲ್ಲ ಸರ್, ಇಲ್ಲ. ಈಗ ಒಬ್ಬೊಬ್ಬರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಾತಾಡುವಂತ ಪರಿಸ್ಥಿತಿ ಇಲ್ಲ ಸರ್. ಯಾಕಂದ್ರೆ ಎಲ್ಲರೂ ಬಡ್ಡಿ ವಸೂಲಿ ಮಾಡಕ್ ಹೋಗ್ತಾರಲ್ಲ ಅಕ್ಕಪಕ್ಕದವ್ರ ಮನೆ. ಹೌದು, ಎಲ್ಲರೂ ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಬರ್ತಾರೆ. ನಾವು ಒಂದು ಫಂಕ್ಷನ್ಗೆ ಹೋದ್ರು ಅಲ್ಲಿಗೂ ಬಂದು ಕೇಳ್ತಾರೆ, ನೀವು ಹಣ ಕೊಡ್ಲಿಲ್ಲ, ಹಣ ಕಟ್ಟಲಿಲ್ಲ, ಅವರಿಗೆಲ್ಲ ಲೋನ್ ಆಗ್ಲಿಕ್ಕೆ ಉಂಟು, ಇನ್ನು ಉಳಿದವರಿಗೆಲ್ಲ ನೀನು ಕಟ್ಟಬೇಕು. ಅದಕ್ಕೆ ನಾನು ಹೇಳಿದೆ, ನಾನು ಲೋನ್ ತೆಕೊಂಡ್ರೆ ನಾನು ಇನ್ನೊಬ್ಬರಿಗೆ ಹಂಚಿದ್ದೇನೆ, ನೀವು ಅವರಿಗೆ ಕೊಡಿ, ನೀವು ಇಲ್ಲದಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದೆ. ಕಂಪ್ಲೇಂಟ್ ಸಹ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ವಿಶ್ವನಾಥ್ರ, ಓ ಸರ್, ಬನ್ನಿ ಸರ್. ಕನ್ನಡ ಪಾತ್ರಿಗ ಹೇಳಿ ಸರ್, ಹೇಳಿ ಸರ್. ನೋಡಿ, ನಾನು ಹೇಳುವಂತದ್ದು, ಮನೆ ಹಾಳು ಮಾಡಿ ಅವರು ದುಡ್ಡು ಮಾಡುವುದು ಹೇಗ್ ಗೊತ್ತಾ? ಮನೆಯ ನೆರೆಕರೆಯವರನ್ನೇ 10 ಮಂದಿಯನ್ನು ಸೇರಿಸಿ ನೀವೇ ಉಡ್ಕೊಂಡು ಸಾಯ್ಬೇಕು, ಅವ್ರು ಬರುದಿಲ್ಲ. ಹೌದು ಸರ್, ಅದೊಂದು ತಗೊಳ್ಬೇಕಾದ್ರೆ ಅವೊಂದು ಸಿಗ್ನೇಚರ್ ಬೇಕು, ಅವನ್ ತಗೊಳ್ಬೇಕಾದ್ರೆ ಇನ್ನೊಬ್ಬ ತಗೊಳ್ಳುವ ಮತ್ತೊಬ್ಬ ಮಗದೊಂದು. ಈಗ 10 ಮಂದಿಯಲ್ಲಿ ಏನು ಇವರು ಮಠಣ್ಣವ್ರು ಹೇಳ್ತಿದ್ರು, ಎಂತ ಜಾಲಿ ಕಟ್ಟ ಅಂತ ಹೇಳಿ. ಜಾಲಿ ಕಟ್ಟ ಅಂತ ಹೇಳಿದ್ರೆ ಈ 10 ಮಂದಿಯ ಕುತ್ತಿಗೆಗೆ ಒಂದೇ ಹಗ್ಗ ಹಾಕೋದು. ಹೌದು. ಅದು ಬಿಡಿ ಸರ್. ಇವಾಗ ಒಂದು ಫ್ಯಾಮಿಲಿಯಲ್ಲಿ ಒಂದು ನೆಮ್ಮದಿ ಉಂಟು ಸರ್. ನಾವು ಈ ಕೆಲವು ಕಡೆ ಏನು ಗೊತ್ತಾ ಸರ್, ಗಂಡ ಹೆಂಡತಿ ದುಡಿತಾರೆ, ದುಡ್ದು ವಾರಕ್ಕೆ ಆಗುವಾಗ ಇಲ್ಲಿ ಗಲಾಟೆ ಆಗುದು. ಅಂದ್ರೆ ನಿಮಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಏನಾದ್ರು ಇವಾಗ ಸ್ವಲ್ಪ ಹಣ ಖರ್ಚಾದ್ರೂ ಇಲ್ಲಿ ಇವರಿಗೆ ಕೊಡ್ಬೇಕಲ್ಲ ಸರ್. ಇಲ್ಲದಿದ್ರೆ ಹೆಣ್ಮಕ್ಕಳಲ್ಲಿ ಬಂದು ಕೇಳುದು, ಟಾರ್ಚರ್ ಕೊಡುದು ಅವರಿಗೆ. ವಿಶ್ವನಾಥ್ರೆ, ನಿಮ್ಮ ಅಭಿಪ್ರಾಯವನ್ನು ಸಮಾಜಕ್ಕೆ ತಿಳಿಸಿ ಏನ್ ಮಾಡ್ಬೇಕು ಅಂತ ಹೇಳಿ. ಸರ್, ನನ್ನ ಲೆಕ್ಕದಲ್ಲಿ ಈಗ ನಮ್ಮ ಸಮಾಜಕ್ಕೆ ಯಾರು ಕೂಡ ಈ ಸುಸೈಡ್ ಮಾಡುದು ಮತ್ತೆ ಈ ಬಡ್ಡಿ ದಂಧೆಯಿಂದಾಗಿ ಈ ಮನೆ ಬಿಟ್ಟು ಹೋಗುದು, ಇದನ್ನೆಲ್ಲ ಅವರು ತಮ್ಮ ಸ್ವಂತ ಊರಿಗೆ ಬರ್ಬೇಕಂತ ನಾನು ಕೊಳ್ಳುವುದು ಅಷ್ಟೇ. ಆಯ್ತು ವಿಶ್ವನಾಥನ್ನ, ಕಾಲ್ ಅಲ್ಲಿ ತುಂಬಾ ಮಂದಿ ಇದ್ದಾರೆ. ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಕರೆ ಮಾಡೋರಿಗೆ ಒಂದು ವಿನಂತಿ, ತಾವು ಭಾಳ ಇದರಲ್ಲಿದ್ದೀರಿ, ಅಂದರೆ ಉತ್ಸಾಹದಲ್ಲಿ ಮತ್ತು ಸಾಕಷ್ಟು ಆತಂಕಕ್ಕೊಳಗಾದವರು ಇದ್ದೀರಿ. ಆದರೆ 1 ನಿಮಿಷದಲ್ಲಿ ಅತ್ಯಂತ ಶಾರ್ಟಾಗಿ ನಿಮ್ಮ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಸುಮಾರು ಕರೆಗಳು ಬರ್ತಾ ಇದೆ, ನನಗೂ ಕೂಡ ಪರ್ಸ್ನಲ್ ನಂಬರ್ಗೂ ಕೂಡ ಸುಮಾರು ಕರೆಗಳು ಬರ್ತಾ ಇದೆ. ದಯವಿಟ್ಟು ಶಾರ್ಟಾಗಿ ಹೇಳಿಬಿಡಿ. ಕನೆಕ್ಟ್ ಇದ್ದಾರಾ? ಹಲೋ ಹಲೋ,
ಹಲೋ ನಮಸ್ತೆ, ಹೇಳಿ. ಹಲೋ ಹಲೋ. ಹಲೋ ಹೇಳಿ. ಸರ್, ಹಾಂ ಕೇಳ್ತಾ ಇದೆ ಹೇಳಿ. ಕೇಳಿಸ್ತಾ ಇದೆಯಾ ಸರ್ ನಾನು ಮಾತಾಡೋದು? ಹಾಂ ಕೇಳ್ತಾ ಇದೆ. ಅದನ್ನೇ ಸರ್, ನಾವು ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇರೋದು. ಹಾಂ ಇದು SKDRDP ಇದು ಲೋನಿಂದು ಅದು ತುಂಬಾ ಇದು ಪ್ರಾಬ್ಲಮ್ ಆಗ್ತಾ ಇತ್ತು. ಅದು ವೀಕ್ಲಿದು RBI ರೂಲ್ಸ್ ಇಲ್ಲ ಅಂತ ನಾವು ಕಟ್ಟಬೇಕು. ಮತ್ತೆ ಅವ್ರದ್ದು ಏನು NRLM ಅಡಿಗಡೆ ಬರುವಂತ ಸ್ವಸಹಾಯ ಸಂಘದ್ದು ಯಾವುದೇ ರೀತಿಯಾದ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಅವ್ರು ಫಾಲೋ ಮಾಡ್ತಾ ಇಲ್ಲ. ಹ್ಞೂ ಅದ್ರ ಬಗ್ಗೆ ಸ್ವಲ್ಪ ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಸರ್. ಹೇಳಿ ಹೇಳಿ. ತಮ್ಮ ಹೆಸರು ಏನಂದ್ರಿ? ಸರ್, ನನ್ನ ಹೆಸರು ಸಿದ್ದೇಶ್ ಅಂತ ಸರ್. ಆಯ್ತು, ಮಾತಾಡಿ, ದಯವಿಟ್ಟು ಮಾತಾಡಿ. ಸರ್ ನೋಡಿ, ಈ ಕಳೆದ 6-7 ತಿಂಗಳಿಂದ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರಿ. ಅವಾಗ ನಮ್ಮ ತಾಯಿಯವರು 2 ಲಕ್ಷ ಲೋನ್ ತಗೊಂಡ್ಬಿಟ್ಟಿದ್ರೆ ನನಗೆ ವಾರ 3,000 ಕೊಡಿ, 3,000 ಕೊಡಿ, 3,000 ಹಾಕು ಅಂತ ಹೇಳೋರು. ನನಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಕಳೆದ 2 ತಿಂಗಳಿಂದ ಯಾಕೆ ಹಿಂಗ್ ಕೇಳ್ತಾ ಇದಾರೆ ಬಿಡು ಅಂತ ಅನ್ಬಿಟ್ಟು ನನ್ನ ವರ್ಕ್ ಬಿಸ್ನೆಸ್ ಓರಿಯೆಂಟೆಡ್ ನಾನು ಈ ಕಡೆ ಬಂದೆ 1 ತಿಂಗಳು. ಅವಾಗ ಗೊತ್ತಾಯ್ತು ಅವ್ರು ಈ ಧರ್ಮಸ್ಥಳ ಈ ಸಂಘ ಇಂಥದ್ರಲ್ಲಿ ಅವರು ಇದನ್ನ ಲೋನ್ ತಗೊಂಡಿದ್ದಾರೆ ಅಂತ. ಇದ್ಯಾಕೆ ವಾರ ಕಟ್ಟೋದು, ಇದ್ಯಾವ ತರ ಕಂತು ಕಟ್ಟೋದು, ಇದ್ಯಾವ ರೂಲ್ಸ್ ಇಲ್ವಲ್ಲ, ಇದು ಈ ತರ ಸಂಘ, ಅದು ಬೇರೆ ಸ್ವಸಹಾಯ ಸಂಘ ಅಂತ ಬೇರೆ ಅಂತಂದ್ರು. ಅದನ್ನ ನೋಡಿದ್ರೆ RBI ರೂಲ್ಸೇ ಇಲ್ವಲ್ಲ ಈ ತರ ಕಟ್ಟೋದು, ಯಾವ ಬ್ಯಾಂಕಿಂಗ್ ಅಲ್ಲೂ ಇಲ್ಲ, ಯಾವ ಲೆಂಡಿಂಗ್ ಪಾರ್ಟ್ನರ್ಸ್ ಅಲ್ಲೂ ಕೂಡ ಇಲ್ಲ ಅಂತ ಅನ್ಬಿಟ್ಟು ನಾನು ಆಮೇಲೆ NRLM ಬಗ್ಗೆ ನಾನು ತಿಳಿದ್ ನೋಡಿದಾಗ ಲಾಸ್ಟ್ ಟೈಮ್ ಬಜೆಟ್ ಅಲ್ಲಿ ತಿಳಿಸಿರೋದು 7% ವರೆಗೂ ತಿಳಿಸಿದ್ದಾರೆ, 5 ಇಂದ 7% ವರೆಗೂ. ಇದು ನೋಡಿದ್ರೆ 14.25% ಬ್ಯಾಂಕ್ ವಿಧಿಸುವ ಬಡ್ಡಿ ಅಂತ ಬರ್ದಿದೆ. ಮತ್ತೆ ಇನ್ನೊಂದು ಸಂಘ ವಿಧಿಸುವ ಬಡ್ಡಿ 4.25% ಅಂತ ಬರ್ದಿದೆ. ಆಮೇಲೆ ಇವ್ರದ್ದು ವಾರ ನೋಡಿದ್ರೆ ತುಂಬಾ ದುಡ್ಡುಗಳು ಹೋಗ್ತಾ ಇದಾವೆ. ಯಾರಿಗೂ ಕೂಡ ವಾರ ಅಷ್ಟು ದುಡ್ಡು ಕಟ್ಲಿಕ್ಕೆ ಆಗಲ್ಲ ಸರ್. ಅದು ಈ ತರ ಪ್ರಾಬ್ಲಮ್ ಆಗಿದೆ. ಆಮೇಲೆ ಎಲ್ಲ ನೋಡ್ಕೊಂತ ಬಂದ್ರೆ ಸರಿ ಆಯ್ತು, ಅದ್ರದ್ದು ಸ್ಟೇಟ್ಮೆಂಟ್ ತೆಗಿವಾಗ ಎಷ್ಟು ನಾನು ದುಡ್ಡು ಕಟ್ಟಿದ್ದೀನಿ ಅಂತ ಅನ್ಬಿಟ್ಟು ಸ್ಟೇಟ್ಮೆಂಟ್ ಕೊಡು ಅಂದ್ರೆ ಇಲ್ಲ ಅವ್ರು ಕೊಡ್ತಾರೆ ಅಂತ ಯಾವ್ದೋ ಒಂದು A4 ಸೈಜ್ ಶೀಟ್ ತೋರಿಸ್ತಾರಲ್ಲ ಸರ್. ಅಲ್ಲ, ನಿಮಗೆ ಅದು ಬ್ಯಾಂಕಿಂದ ಏನಾದ್ರು ಕೊಟ್ರ ನಿಮಗೆ, ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಅಥವಾ? ಅದನ್ನೇ ನಾನು ಕೇಳ್ತಾ ಇದ್ದೆ ಸರ್ ಅವ್ರಿಗೆ. ನಾನು ಕೇಳಿದೀನಿ, ಇಲ್ಲ ಸ್ವಸಹಾಯ ಸಂಘ ಅಂತಂದ್ರೆ ಒಂದು ಸಂಘದಲ್ಲಿ ಮಿನಿಮಮ್ ಇಷ್ಟು ಜನ, ಮ್ಯಾಕ್ಸಿಮಮ್ ಇಷ್ಟು ಜನ ಇದ್ಬಿಟ್ಟು ಬ್ಯಾಂಕಿಂದ ಕ್ರೆಡಿಟ್ ಮಾಡಾದ್ಮೇಲೆ ಅದನ್ನ ನೀವು ಒಳ್ಳೆ ಬಿಸ್ನೆಸ್ ಉಪಯೋಗಿಸ್ಕೊಂಡ್ರೆ ನಿಮ್ ವಾರದಲ್ಲಿ ಬಿಸ್ನೆಸ್ ಅಲ್ಲಿ ಏನ್ ಲಾಭ ಮಾಡ್ತೀರಾ ನೀವು? ಆ ದುಡ್ಡು ತಗೊಂಡು 1 ವಾರದಲ್ಲಿ ಇವ್ರಿಗೆ ದುಡ್ಡು ಕಟ್ಬೇಕಲ್ಲ ನೀವು ತಗೊಂಡ ತಕ್ಷಣನೇ. ಇದು ನಿಮ್ಮ ಸ್ವಾವಲಂಬಿಗೋಸ್ಕರ ಮಾಡ್ತಿರೋಂತ ಸ್ವಸಹಾಯ ಸಂಘ ಅಲ್ಲ ಇದು. ಇದು ಯಾವ್ದೋ ಒಂದು ಮೀಟರ್ ಬಡ್ಡಿ ದಂಧ ತರನೇ ಇದೆ ಅಂತ ನನಗೆ ಗೊತ್ತಾಯ್ತು. ಅವಾಗ ಅದ್ರ ಬಗ್ಗೆ ಹೋಮ್ ವರ್ಕ್ ಮಾಡಿದಾಗ ಗೊತ್ತಾಯ್ತು. ಸರಿ, ಇಷ್ಟು ದಿನ ಎಲ್ಲಿ ಕಟ್ಟಿದ್ದೀರಾ ಅಂತ ಅನ್ಬಿಟ್ಟು ನಾವು ಅಲ್ಲಿ ಬರ್ತಕ್ಕಂತ ಕೆಲ್ಸದಲ್ಲಿ ಬರ್ತಕ್ಕಂಥವ್ರನ್ನೆಲ್ಲ ಕೇಳಿದಾಗ ಅವರು ಯಾವ್ದೇ ರೀತಿ, ಮೇಡಮ್ ಇದು ಇಷ್ಟು ದಿನ ಕಟ್ಟಿದಾರಂತೆ, ಇದು ಸಂಘದ್ದು ಪಾಸ್ಬುಕ್ ಬೇಕಲ್ಲ ಅಂತ ಕೇಳಿದ್ರು, ಪಾಸ್ಬುಕ್ ಇಲ್ಲ. ಆಮೇಲೆ ಆ ಸ್ಟೇಟ್ಮೆಂಟ್ ಕೇಳಿದ್ರೆ ಸ್ಟೇಟ್ಮೆಂಟ್ ಇಲ್ಲ ಅಂತಂದ್ರು. ಆಮೇಲೆ ಇದ್ಯಾವ್ದೋ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅದ್ಯಾವ್ದೋ ನಮ್ ತಮ್ಮ ಇದ್ಯಾವ್ದೋ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ದ. ಅದನ್ನ ನೋಡಿದ್ರೆ ಅದ್ರ ಕ್ಲೈಮ್ ಆಗಲ್ಲ, ಇದ್ಯಾವ್ದೋ ಕಾರ್ಡ್ ಸರ್ ನಮ್ ಡಾಟಾ ಬೇಸ್ ಅಲ್ಲಿ ಈ ತರ ಇಲ್ಲ ಅಂತ ಅಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಬೆಂಗಳೂರಲ್ಲಿ. ಆಮೇಲೆ ಇದ್ಯಾವ್ದೋ ಇದು ಇಷ್ಟು ದುಡ್ಡಿಗೆಲ್ಲ ಹಿಂಗೆ ಇನ್ಶೂರೆನ್ಸ್ ಮಾಡ್ಸಿದ್ದಾರೆ ಅಂತ ಅನ್ಬಿಟ್ಟು ಹೇಳಿದ್ರು. ಸರಿ, ಅವ್ರು ಲೋನಿಗೆ ಇಂಟ್ರೆಸ್ಟ್ ಹಾಕ್ಬೇಕು, ಇನ್ಶೂರೆನ್ಸ್ ದುಡ್ಡಿಗೂ ಕೂಡ ಇಂಟ್ರೆಸ್ಟ್ ಆಗ್ತಾ ಇದೀರಾ ಅಂತಂದ್ರು. ಹೌದು, ಆಗ್ತಾ ಇದಾರೆ. ಅದನ್ನು ಕೂಡ ಕಂತಲ್ಲಿ ಕಟ್ತಿದ್ದೀರಾ, ಅದಕ್ಕೂ ಇಂಟ್ರೆಸ್ಟ್ ಆಗ್ತಿದ್ದೀರಾ ಅಂತಂದ್ರೆ ಮತ್ತೆ ಇದು ಯಾವ ರೀತಿ ಸ್ವಸಹಾಯ ಸಂಘ ಆಯ್ತು, ಇದು ಯಾವ್ದೇ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಇಲ್ಲ ನಾವು ಹಂಗೇನೆ ಹಿಂಗೆ ಅಂದ್ರು. ಆಮೇಲೆ ನಾನು ಕಳೆದ 1 ತಿಂಗಳಿಂದ ಮಾತಾಡಿ, ಸರ್ ನೋಡಿ ನಾನು ಖಂಡಿತವಾಗ್ಲೂ ನಾನು ನಿಮ್ಗೆ ಫೋರ್ಸ್ ಕ್ಲೋಸರ್ ಮಾಡ್ತೀನಿ, ಇಲ್ಲ ಕಂತರ ಕಟ್ತೀನಿ. ನಾನು ಈ ಹೇಳಿದ್ನಲ್ಲ, ಇವನ್ ಸ್ವಲ್ಪ ನಂದು ಒರಿಜಿನಲ್ LIC ಬಾಂಡು, BRK ಬಾಂಡು ರಸೀದಿ, ಆರೋಗ್ಯ ಕಾರ್ಡಿನ ರಸೀದಿ, ಸ್ಟೇಟ್ಮೆಂಟ್, ಬ್ಯಾಂಕ್ ಪಾಸ್ಬುಕ್, ಆಮೇಲೆ ಅದ್ ಎಷ್ಟು ಅಮೌಂಟ್ ಇಂದ ಪ್ರೀಮಿಯಂ ಮಾಡಿದ್ರಿ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಅದನ್ನ ಇನ್ಶೂರೆನ್ಸ್ ಎಲ್ಲ ಜನ ಏನಿದೆ ನ್ಯಾಯಬದ್ಧವಾಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಆಸ್ ಅ ಪಬ್ಲಿಕ್ ಹೇಳಿ ನೀವು. ನಾವು ಹೇಳೋದನ್ನ ಜನ ಕೇಳಿಬಿಟ್ಟಿದ್ದಾರೆ. ಆಸ್ ಅ ಪಬ್ಲಿಕ್, ಆಸ್ ಅ ಕಾಮನ್ ಮ್ಯಾನ್, ಒಬ್ಬ ಅವೇರ್ನೆಸ್ ಆಗಿರೋರು ತಾವ್ ಹೇಳಿ, ಅವ್ರು ಕೊಟ್ಟಿದ್ದು ಏನಾದ್ರು ಪ್ರಾಮಾಣಿಕತೆ, ಒಂದು ಒರಿಜಿನಲ್ ಬಾಂಡ್ ಏನಾದ್ರು ಕೊಟ್ಟಿದ್ದಾರೆ? LIC ಬಾಂಡ್ ತಾವೇ ಹೇಳಿದ್ರಿ ನಾನು ಅವ್ರು ಕೊಟ್ಟಿರೋದು, ನಾನು ಅವರು ಸ್ಟೇಟ್ಮೆಂಟ್ ಅಂತ ಕೊಟ್ಟು, ಆ ಸ್ಟೇಟ್ಮೆಂಟ್ ಕೂಡ ನಾನು ಅವ್ರಿಗೆ ಕೇಳಿದೆ, ಸ್ಟೇಟ್ಮೆಂಟ್ ಕೊಡಿ ನಿಮ್ದು ಅಂತ ಕೇಳಿದ್ರೆ ಇದು ಸ್ಟೇಟ್ಮೆಂಟ್ ಅಂತ ತೋರ್ಸೋರು. ಸಿವಿಲ್ ಇಂಜಿನಿಯರ್, ನಾನಿಂತ ಎಸ್ಟಿಮೇಷನ್ ರೆಕಾರ್ಡ್ಸ್ ಗಳನ್ನ ನಾನು ತುಂಬಾ ಮಾಡ್ತೀನಿ, ನಾನೇ ಈಗಲೇ 10 ನಿಮಿಷದಲ್ಲಿ ನಿಮಗೆ ರೆಡಿ ಮಾಡ್ಕೊಡ್ತೀನಿ. ಸಿವಿಲ್ ಇಂಜಿನಿಯರ್ ಎಕ್ಸೆಲ್ ಅಲ್ಲಿ ಮಾಡಿದಿರಲ್ಲ, ಅದ್ ನಾನ್ ಮಾಡ್ಕೊಡ್ತೀನಿ. ಇದನ್ನ ಬಿಟ್ಬಿಟ್ಟು ನಾನ್ ಕೇಳ್ತಾ ಇರೋದು, ಬ್ಯಾಂಕ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಪ್ರತಿ ಡೇಟು ಟೈಮ್ ವಿತ್ ಟೈಮ್ ಅಲ್ಲಿ ಬರುತ್ತೆ, ಸೂಪರ್ ವಿತ್ ಪಾಸ್ಬುಕ್ ಅಲ್ಲಿ ಮೆನ್ಷನ್ ಆಗಿರೋಂಥದ್ದು. ಅದು ನಾನು ಕೇಳ್ತಾ ಇರೋದು ನಿಮಗೆ. ಪ್ರತಿ ಸ್ವಸಹಾಯ ಸಂಘಕ್ಕೂ ಕೂಡ ಒಂದು ಜಾಯಿಂಟ್ ಅಕೌಂಟ್ ಇರುತ್ತೆ, ಅದನ್ನ ಕೊಡಿ ಅಂತ ಕೇಳ್ದೆ ನಾನು ಅವರಿಗೆ. ಕೊಟ್ರಾ?
ಅದರಲ್ಲಿ ಸೇವಾ ಪ್ರತಿನಿಧಿಗಳು ಅವ್ರು ಇವ್ರು ಅಂತ ಮಾಡಿದಿರಲ್ಲ, ಸೇವಾ ಪ್ರತಿನಿಧಿಗಳು ಸೈನ್ ಹಾಕಿದ್ರೆ ಸಾಕು, ಪ್ರತಿ ಮೆಂಬರ್ಗಳು ಬಟ್ಟು ಇದ್ ಮಾಡಂಗಿಲ್ಲ ಅಂದ್ರು. ಹೌದು. ಆಮೇಲೆ ನಾನ್ ಕೇಳ್ದೆ ಹೆಂಗ್ ಲೋನ್ ತಗೊಂಡ್ರಿ ನೀವು ಅಂತ. ಎಲ್ಲಾರು ಒಪ್ಪಿಬಿಟ್ಟು ನನಗೆ ದುಡ್ಡು ಬೇಕು 2 ಲಕ್ಷ ಅಂದ್ರೆ ಬಂದು ಬರ್ಕೊಂಡ್ ಹೋಗ್ತಾರೆ. ಬಂದು ಬರ್ಕೊಂಡ್ ಹೋದ್ಮೇಲೆ ಎಲ್ಲಾರು ಒಂದಿನ ಹೋಗ್ಬಿಟ್ಟು ಎಬ್ಬೆಟ್ ಕೊಟ್ರೆ ನನಗೆ ಲೋನ್ ಆಗುತ್ತೆ ನನಗೆ ಅಂತ ಅನ್ಬಿಟ್ಟು ಹೇಳಿದ್ರು. ಸರಿ ಆಯ್ತು, ಎಬ್ಬೆಟ್ ಏನೋ ಕೊಟ್ರಿ ಅಂತ ಅನ್ಬಿಟ್ಟು ನಾನ್ ಚೆಕ್ ಮಾಡ್ದಾಗ ಗೊತ್ತಾಯ್ತು SKDRDP ಇದು ಟ್ರಸ್ಟ್. ಇದು ಈ ಟ್ರಸ್ಟ್ ನ ಏನಕ್ಕೆ ನಿಮ್ಮ ಹೆಬ್ಬೆಟ್ಟು ತಗೊಂಡಿರೋದು? ಇದು ಯಾವ್ದೇ ದೇಹದ ಅಂಗ ಸಂಸ್ಥೆಗಳನ್ನ ಸರ್ಕಾರದ ಅಧೀನದಲ್ಲಿ ಇರುವಂತ ಸಂಸ್ಥೆಗಳು ಬಿಟ್ಬಿಟ್ಟು ಇವರೆಲ್ಲ ತಗೊಂಡ ಪರ್ಮಿಷನ್ ಯಾರು ಕೊಟ್ರು ಗೌರ್ಮೆಂಟ್ಗೆ ಅಂತ ಕೇಳ್ದೆ. ಅದಕ್ಕೆ ನಾನ್ ಕೇಳಿದಾಗ ಅವರು ನನಗೆ ಇದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ ಸರ್ ಅಂತ ಅನ್ಬಿಟ್ಟು ಯಾರೋ ಯೋಜನಾಧಿಕಾರಿ ಅನ್ನೋರ ಹತ್ರ ಕಾಲ್ ಮಾಡಿ ಮಾತಾಡ್ಸಿದ್ರು. ಸೇಮ್ ಕ್ವಶನ್ಸ್ ಗಳನ್ನ ಕೂಡ ಅವ್ರಿಗೆ ಕೇಳಿದೆ ಸರ್ ನಾನು, ಇವನ್ನೆಲ್ಲ ಯಾಕೆ ಸರ್ ಇದು ಈ ರೀತಿ ರೂಲ್ಸ್ ಇಲ್ಲ, ಏನಿಲ್ಲ, ಒಂದು ಗಂಧ ಇಲ್ಲ, ಗಾಡಿ ಇಲ್ಲ, ಒಂದು ರಸೀತಿ ಇಲ್ಲ, ಒಂದು ಇದು ಇಲ್ಲ, ಹೇಗೆ ನೀವು ಯಾರು ಅದು ನೋಡಿದ್ರೆ ನಾನು ಹೋದ್ವಾರ ದುಡ್ಡು ಸರಿ ಆಯ್ತು ಕಟ್ ಬರೋಣ ಅಂತ ಹೋದಾಗ ಹೋದ್ ತಿಂಗಳು ನೀವು ಅದನ್ನ ಪ್ರತಿಯೊಂದನು ನಾನು ಫೋನ್ ಪೇ ಮಾಡ್ತೀನಿ, ಉಳಿದಿದ್ದ ದುಡ್ಡು ಅಮೌಂಟ್ ಅಂತಂದ್ರೆ ಮಾಡಿಸ್ಕೊಂಡಿಲ್ಲ, ಇಲ್ಲ ಕ್ಯಾಶ್ ಕೊಡ್ಬೇಕು ಅಂತಂದ್ರಿ. ಎಲ್ಲ ಕ್ಯಾಶೇ ಕೊಡ್ಬೇಕು ಅಂತ ಪ್ರತಿಯೊಂದು ಕ್ಯಾಶ್ ತಗೊಂಡು ಹೋದ್ರು. ಯಾಕೆ ಸರ್ ಕ್ಯಾಶ್? ನೀವು ನೋಡಿದ್ರೆ ಮೇಲ್ಗಡೆ ಭಾರತದಲ್ಲಿ ಮೋದಿ ಗದ್ಗೆ ಮೇಲೆ ಕುತ್ಕೊಂಡು ಡಿಜಿಟಲ್ ಇಂಡಿಯಾ ಬರ್ಕಂತಿದ್ದೇನೆ, ನಾನ್ 3,000 ಫೋನ್ ಪೇ ಮಾಡ್ತೀನಿ ಅಂದ್ರೆ ಬೇಡ ಅಂತಿದಿರಲ್ಲ ಅಂತಂದ್ರೆ. ಆಮೇಲೆ ನಾನ್ ಕೇಳ್ದೆ ಇಲ್ಲ ಮಾಡಿ ನನಗೆ ಮಾಡಿ ಅಂತಂದ್ರು. ನಾನ್ ಹೇಳಿದ್ದು ನಿನ್ಗಲ್ಲ, ನಿನ್ನ ಸಂಸ್ಥೆದ ಯಾವ್ದಾರ QR ಕೋಡ್ ಇದ್ರೆ ಹೇಳು ನಾನು ಮಾಡ್ತೀನಿ ಅಂತ ಹೇಳಿದೆ. ಅಲ್ಲ ಅವರು ಯಾಕಂತ ಹೇಳಿದ್ರೆ ಅವರು ದೇಶದ ಏಕೈಕ ಪಾರದರ್ಶಕ ಟ್ರಸ್ಟ್ ಅದು. ಇವ್ರನ್ನ ಪಾರದರ್ಶಕತೆ ಇದಕ್ಕೆ ಇವ್ರ ದುಡ್ಡಿನ ದಾಹಕ್ಕೋಸ್ಕರ ಇವರು ದೇಶದ ಆರ್ಥಿಕತೆನೆ ಭಾಗ ಮಾಡಕ್ ಹೊರಟಿದ್ದಾರೆ ಇವರು. ಆರಾಮಾಗಿ ಸರ್ ಇವರು ಈ ಲೆಕ್ಕಾಚಾರದಲ್ಲಿ ಹೋದ್ರು ಅಂತಂದ್ರೆ ನಮ್ಮ ಸ್ತ್ರೀ ಶಕ್ತಿ ಸ್ವಶಕ್ತಿ ಯೋಜನೆ, ಸ್ತ್ರೀ ಶಕ್ತಿ ಅಂತೀನಿ, ಈ ಯೋಜನೆ ಶಕ್ತಿ ಯೋಜನೆ ದುಡ್ಡು ಇವರೇ ಕೊಡ್ಬೋದು ತಿಂಗಳ ಆರಾಮಾಗಿ, ಇವ್ರದೇ ಗೌರ್ಮೆಂಟ್ ಮಾಡ್ಕೊಂಡ್ಬಿಡ್ಬೋದು. ಆ ರೀತಿ ಆಗ್ತಾ ಇದೆ. ಸುಮ್ನೆ ಇದ್ರೆ ಅದು ಮಾಡ್ತಾರೆ ಅವರು. ಸುಮ್ನೆ ಇದ್ರೆ ಜನಗಳು ಸುಮ್ನೆ ಇದ್ರೆ ಅವ್ರದೇ ಒಂದು ಸರ್ಕಾರ ನಡೆಸ್ತಾರೆ. ಈಗ ಪ್ಯಾರಲಲ್ ಗವರ್ನಮೆಂಟ್ ನಡೆಸ್ತಾ ಇದ್ದಾರೆ ಈಗ ಅವರು. ಈ ಒಂದು ಉಳಿತಾಯದ್ದು ದುಡ್ಡುನು ಕೊಡಿ ಅಂತಂದ್ರು ತಿಂಗ್ಳುಗಟ್ಲೆ ಕೇಳಿದ್ರು ಕೊಡಲ್ಲ, ವರ್ಷಗಟ್ಲೆ ಕೇಳಿದ್ರು ಕೊಡಲ್ಲ. ದುಡ್ಡು ಕಟ್ಟಿಲ್ಲ ಅಂದ್ರೆ ಮಾತ್ರ ವಾರ ಪಟ್ಟನ ಮನೆ ಬಂದು ಯಾಕೆ ಕಟ್ಟಿಲ್ಲ ಅಂತ ಅನ್ಬಿಟ್ಟು ಕ್ವಶನ್ ಮಾಡ್ತಾರೆ. ತಿಂಗಳಗಟ್ಲೆ ವರ್ಷಗಟ್ಲೆ ಅಲ್ಲ, ಯಾವತ್ತಿಗೂ ವಾಪಸ್ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತ ಇದನ್ನೇ ಇಟ್ಕೊಂಡಿಲ್ಲ ಅವರು, ಹ್ಯಾಬಿಟೇ ಇಟ್ಕೊಂಡಿಲ್ಲ. ನಾನು ಕೇಳಿರೋದು ಇಷ್ಟೇ ಸರ್, ಈ ಒಂದು ಅವ್ರು ನಾನ್ ನಿನ್ಗೆ RBI ಪರ್ಮಿಷನ್ ಕೊಟ್ಟಿರೋ ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ? ನೀವು ರಿಜಿಸ್ಟರ್ಡ್ ಕಂಪನಿನಾ? ಒಂದು ಏನಾದ್ರು ನೀವು ಸ್ವಸಹಾಯದಲ್ಲಿ ಎಲ್ಲಾದ್ರೂ ರಿಜಿಸ್ಟರ್ ಮಾಡಿದೀರಾ ನೀವು ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ NRL ಮಡಿಗಡೆ ನಾವು ಸ್ವಸಹಾಯ ಮಾಡ್ತಿದೀವಿ ಅಂತ ಕೇಳಿದೆ. ಫಸ್ಟ್ ನಾನು ಸ್ವಸಹಾಯ ಅಂತಂದ್ರೆ ಏನು ಅಬ್ರಿವೇಶನ್ ಹೇಳಿ ಅಂತ ಕೇಳಿದ್ರು ಕೂಡ ಅವರ ಯೋಜನಾಧಿಕಾರಿಗೆ ಸ್ವಸಹಾಯ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಆ ತರ ಲೆಕ್ಕಾಚಾರ ಆನ್ಸರ್ ಮಾಡ್ತಾರೆ ಅವರು. ಮತ್ತೆ ಇಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ನಮ್ ಗ್ರೂಪ್ ಅಲ್ಲಿ. ಇದು ನನ್ ಗ್ರೂಪ್ ಅನ್ನೋಕ್ಕಿಂತ ನನ್ನ ತಾಯಿ ಗ್ರೂಪ್. ನನ್ನ ತಾಯಿ ಎಲಿಜಿಬಿಲಿಟಿನೇ ಇಲ್ಲ. ಯಾಕೆಂತಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಹೆಬ್ಬೆಟ್ ಕೊಡೋದೊಂದು ಗೊತ್ತು, ದುಡ್ಡು ಕೊಡ್ತಾರೆ ಅಂತಂದ್ರೆ ಹೋಗಿ ತಗೊಂಡ್ಬಿಟ್ಟಿದ್ದಾರೆ. ದುಡ್ಡು ತಗೊಂಡಿರೋದು ತಪ್ಪು ಅಂತಾನೆ ಹೇಳ್ತಿಲ್ಲ, ದುಡ್ಡು ನಾವು ಇಟ್ಕೊಂತೀವಿ ಕಟ್ಟಿಲ್ಲ ಅಂತಾನು ಹೇಳೋದಿಲ್ಲ ನಾನು. ಅಲ್ಲ ಒಂದ್ ನಿಮಿಷ ಪಾಸ್ ಮಾಡಿ. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಅದನ್ನ ಹೇಳ್ಬೇಕು ಸರ್ ನಾನು. ಇಲ್ಲ ಈಗ ನೋಡಿ ಇಲ್ಲಿ ದುಡ್ಡು ತಗೊಳ್ಬೇಕಾದ್ರೆ ಇಲ್ಲಿ ನಮ್ಮ ರಿಲೇಟಿವ್ ಒಬ್ರು, ಯಾಕಂದ್ರೆ ಒಂದು ಗ್ರೂಪ್ ಮಾಡಿದ್ರೆ ಎಲ್ಲ ಗೊತ್ತಿರೋ ಹೆಣ್ಮಕ್ಳುಗಳು ಸೇರಿ ಗ್ರೂಪ್ ಮಾಡೋದಲ್ಲ, ಒಂದೇ ಜನಾಂಗದವ್ರು. ಅವಾಗ ಏನ್ ಮಾಡಿದ್ರೆ ಇಲ್ಲಿ ಒಬ್ರು 1 ವರ್ಷದ ಹಿಂದೆ ಒಬ್ರು ಸತ್ತೋದ್ರು ನೇಣ್ ಹಾಕೊಂಡು ಅವ್ರ ಗಂಡ. ಸರಿ, ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ ಅವರು, ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ. ನಿನ್ನ ಇನ್ಶೂರೆನ್ಸ್ಗೆ ಅಡ ಇಟ್ಬಿಟ್ಟು ನೀನ್ ಅವ್ರಿಗೆ ನನ್ನ ಇನ್ಶೂರೆನ್ಸ್ 2 ಲಕ್ಷದ ಮಾಡಿ ಅಂತ ನೀನ್ ದುಡ್ಡು ಕೊಟ್ಟು ಅವರಿಗೆ ನಿನ್ ಇನ್ಶೂರೆನ್ಸ್ ಮೇಲೆ ಅಡಮಾನ ಸಾಲ ತಗೊಂಡು ನಿನ್ ಬಾಂಡಿ ಮೇಲೆ ಸಾಲ ಕೊಟ್ಟು ಅವರು ನಿನಗೆ ಅವ್ರ ರೇಟ್ ಆಫ್ ಇಂಟ್ರೆಸ್ಟ್ ದುಡ್ಡು ಕಟ್ಟ ಅಂತ ಗತಿ ಕಟ್ಟಿರೋದು ನಮ್ಗೆ ಏನಾಗೈತಿ? ನೀನೇ 20,000 ರೂಪಾಯಿ ಇನ್ಶೂರೆನ್ಸ್ ಮಾಡಿ ಎಲಿಜಿಬಿಲಿಟಿ ಪೀರಿಯಡ್ ಆಗಿ ಇಟ್ಬಿಟ್ಟು ಲೋನ್ ತಗೋಬೋದಿತ್ತಲ್ಲ ಅಂತ. ಅದಕ್ಕೆ ಅವ್ರು ಇಲ್ಲ. ಆಮೇಲೆ ಇನ್ನೊಂದು ಹೆಣ್ಮಗಳು ಇಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಇಲ್ಲಿ ಒಬ್ಬ ಸೂಪರ್ವೈಸರ್ ವರ್ಕ್ ಮಾಡ್ತಾ ಇದ್ದ. ಆ ಸೂಪರ್ವೈಸರ್ ನೇಣ್ ಹಾಕೊಂಡು ಸತ್ತೋಗಿದ್ದ. ಅವ್ನು ಏನ್ ಸತ್ತೋದಂತ ಗೊತ್ತಿಲ್ಲ, ಕೇಳಿದ್ರೆ ಗಂಡ ಹೆಂಡತಿ ಜಗಳ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸಿದ್ದೇಶ್ ಅವರೇ ದಯವಿಟ್ಟು ಕ್ಷಮಿಸಿ, ಸುಮಾರು ಕಾಲ್ ಇದೆ ಈಗ, ಸುಮಾರು ಕಾಲ್ ಇದೆ, ಅವ್ರನ್ನು ಅಟೆಂಡ್ ಮಾಡ್ತೀವಿ. ನೀವು ಹೇಳಿದ್ದು ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದಿರಿ. ಏನಂತ ಹೇಳಿದ್ರೆ ಈ ಇನ್ಶೂರೆನ್ಸ್ ಬಗ್ಗೆ. ಆನಂತರ ನಿಮ್ಮ ತಾಯಿಗೆ ಈಗ ಎಷ್ಟು ಲಕ್ಷ ತಗೊಂಡಿದ್ರು ಅವರು? ಎಷ್ಟು ಲಕ್ಷ ಸಾಲ ತಗೊಂಡಿದ್ರು? ನನ್ನ ತಾಯಿ 2 ಲಕ್ಷ. ನೋಡಿ, 2 ಲಕ್ಷಕ್ಕೆ 3,000 ಇಸ್ಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ, ನೀವು ಆಸ್ ಅ ಬೀಯಿಂಗ್ ಇಂಜಿನಿಯರ್ ಅಂತ ಹೇಳಿದ್ರಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಕೇಳಿ, ಅದು ತುಂಬಾ ಸೆನ್ಸೇಷನ್. ಅದು ಹೇಳಿ. ಅದೇ ಸಂಘದಲ್ಲಿ 2 ವರ್ಷಕ್ಕಿಂತ ವರ್ಕ್ ಮಾಡ್ತಾ ಇತ್ತಂತ ಒಬ್ಬ ಚಂದ್ರಮ್ಮ ಅಂತ ಒಬ್ಬಳು ಹೆಂಗ್ಸು
ಇವತ್ತು ಒಂದು ವಾರಕ್ಕೆ ಪ್ರತಿ ವಾರ ಕಣ್ಣೀರ್ ಆಗ್ತಾ ಇದ್ದಾಳೆ. ಕತೆ ಏನು ಅಂತ ಕೇಳಿ, ಒಬ್ಬ ಸೂಪರ್ವೈಸರ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದ ಧರ್ಮಸ್ಥಳದನು, ಅವನು ನೇಣ್ ಹಾಕೊಂಡ್ ಸತ್ತೋದ. ಅವನು ಹೌದಾ? ಇವ್ರದೇ ನೇಣ್ ಹಾಕೊಂಡ್ ಸತ್ತೋದ. ಯಾವ ಕಾರಣಕ್ಕೆ ಅಂತ ಅನ್ಬಿಟ್ಟು ಯಾರು ಗೊತ್ತಿಲ್ಲ. ಕೇಳಿದ್ರೆ ಗಂಡ ಹೆಂಡತಿ ಜಗಳ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನ್ ಮಾಡಿದ್ದಾರೆ, 3 ಜನ ಯೋಜನಾಧಿಕಾರಿಗಳು ಇಲ್ಲಿರೋ ಲೋಕಲ್ ಅಲ್ಲಿ, ಅದು ನನ್ನ ತಾಯಿರ ಸಂಘದಲ್ಲೇನೆಯ ಒಂದು ಓದು ಬರಹ ಬರ್ತಿರ್ದಕ್ಕಂತ ಒಂದು ಸಾಕಮ್ಮ ಅನ್ನೋ ಅಕೌಂಟ್ ಇಂದ 1 ಲಕ್ಷ ರೂಪಾಯಿ ಲೋನ್ ತಗೊಂಡು ಧರ್ಮಸ್ಥಳ ಸಂಘದಿಂದ ಆ ಸತ್ತೋಗಿರೋ ಅವ್ರ ವರ್ಕರ್ಗೆನೆ ಪರಿಹಾರ ಅಂತ ಕೊಟ್ಟಿದ್ದಾರೆ ಯೋಜನಾಧಿಕಾರಿಗಳು. ಕೇಳಿದ್ರೆ ಇದ್ನಾಕ್ ನೀನ್ ಕೊಟ್ಟೆ ಅಂತ ಕೇಳಿದ್ರೆ, ಸಂಸ್ಥೆ ಕೊಡೋದಲ್ಲ ನೀನ್ ಯಾಕೆ ಕೊಟ್ಟೆ ಅಂತ ಕೇಳಿದ್ರೆ, ಇಲ್ಲ ಅವರು ನನಗೆ ದುಡ್ಡು ವಾಪಸ್ ಕೊಡ್ತಾರೆ ಅಂತ 3 ಜನ ಸೇರ್ಕೊಂಡು 30,000 ರೂಪಾಯಿ ಅಂತಂದ್ರು. ಅಂದ್ರೆ ಸಂಸ್ಥೆ ಏನು ಕೊಟ್ಟಿದ್ದಲ್ಲ, ಅದು ಸಂಸ್ಥೆ ಕೊಟ್ಟಿಲ್ಲ. ಇವಳು ಕೈಯಿಂದ ದುಡ್ಡು ಎತ್ಬಿಟ್ಟು ಲೈವ್ ಈಗ್ಲೂ ಕೂಡ ಕಟ್ತಾ ಇದಾರೆ ದುಡ್ಡನ್ನ. 1 ಲಕ್ಷ ರೂಪಾಯಿಗೆ ಪ್ರತಿ ವಾರ ಕಣ್ಣೀರ್ ಹಾಕೊಂಡು ಒಂದೊಂದು ಸಾವಿರ. ಅಲ್ಲ, ಇನ್ಮೇಲೆ ಸ್ಟಾಪ್ ಮಾಡಂತ ಹೇಳ್ಬಿಡಿ ಅವ್ರಿಗೆ. ಅವ್ರು ಯಾರಿದಾರಲ್ಲ ದಯವಿಟ್ಟು ಅವ್ರಿಗೆ ಹೇಳ್ಬಿಡಿ, ಇನ್ಮೇಲೆ 1 ರೂಪಾಯಿ ಕೊಡ್ಬೇಡ ಅಂತ ಹೇಳ್ಬಿಡಿ. 1 ಲಕ್ಷ ರೂಪಾಯಿ ಕೈ, 3 ತಿಂಗಳು ಸಂಬಳ ಮತ್ತೆ ಲಾಭಾಂಶ ದುಡ್ಡು ಏನೂ ಕೊಟ್ಟಿಲ್ಲ, ಹೊರಗಾಕಿದಾರಂತೆ. ಅಲ್ಲ, ಇನ್ಮೇಲೆ 1 ರೂಪಾಯಿ ಕಟ್ಟಕ್ ಹೋಗ್ಬೇಡ ಅಂತೇಳಿ ಆಮೇಲೆ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಮಾಡಕ್ ಹೇಳಿ ಅವ್ರಿಗೆ. ನಮ್ಮ ಖಂಡಿತ ಸರ್. ಇಲ್ಲ ಸರ್, ಇವರು ನೋಡಿ, ಇವತ್ತು ಯಾವುದೇ ಒಂದು ಪತ್ರಿಕಾ ಮಾಧ್ಯಮದವರು ಯಾರು ಕೂಡ ಒಂದು SKDIDP ಇದನ್ನ ಡೈರೆಕ್ಟ್ ಗೆ ಓಪನ್ ಆಗಿ ತೋರಿಸ್ತಿಲ್ಲ. ಅವರು ನಾವ್ ಏನಾದ್ರು ಮಾತಾಡಕ್ ಹೋದ್ರೆ ಅವರು ನಮ್ಮನ್ನ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಅವ್ರು ಏನ್ ಬೇಕಾದ್ರೂ ಕ್ವಶನ್ ಮಾಡ್ಬೋದು. ಹಿಂಗೆ ಬಿಡ್ಕಂತ ಹೋದ್ವಿ ಅಂತಂದ್ರೆ ಇವತ್ತಿನ ದಿನ ಪತ್ರಿಕೆಯವರು ಬರ್ದಿಟ್ಕೊಂಡಿಲ್ಲಿ, ನಮ್ಮ ದೇಶದ ಆರ್ಥಿಕತೆಗೆ ದೊಡ್ಡ ಮೂಲ ಕಾರಣ ಪಾಕಿಸ್ತಾನದವ್ರು ಕೋಟ ನೋಟ್ ಕೊಡೋದ್ ಬೇಡ, ಇವರೇ ಸಾಕು ನಮಗೆ. ಇವರೇ ಸಾಕು ನಮಗೆ, ಇವರೇ ಸಾಕು. 1 ಕೋಟಿಗೆ 30 ಲಕ್ಷ ರೂಪಾಯಿ ಕಮಿಷನ್ ತಗೊಂಡು ಬ್ಲಾಕ್ ಟು ವೈಟ್ ಮನಿ ಮಾಡ್ಕೊಳೋದಕ್ಕೆ ಬೇರೆ ದೇಶದವರೇ ಬೇಕಾಗಿಲ್ಲ ನಮಗೆ. ಸಿದ್ದೇಶ್ ಅವರೇ, ಸಹಾಯ ಅಂತ ಅಂದ್ಮೇಲೆ ಎಕಾನಮಿಗೆ ಬಗಲ್ ಮೇ ಹೈ ಅಂದಂಗ ಆಯ್ತು ಇವರು. ಹೌದೌದು ಸಿದ್ದೇಶ್ ಅವರೇ, ಒಂದು ಮಾತು ನೋಡಿ. ಹಾ ಸರ್ ಹೇಳಿ. ಈ ನ್ಯೂಸ್ ನಮ್ಮಲ್ಲೇ ಮೊದಲು, ಈ ನ್ಯೂಸ್ ನಮ್ಮಲ್ಲೇ ಮೊದಲು, ಬೇರೆ ಯಾವ್ದ್ರಲ್ಲಿ ಬಂದಿಲ್ಲ ನೋಡಿ. ಇದು ಹೌದೌದು ಸರ್, ಇದು ಒರಿಜಿನಲ್ ನ್ಯೂಸ್, ಪಕ್ಕಾ ನ್ಯೂಸ್. ಇದಕ್ಕೆ ಸಾಕ್ಷ್ಯ ಆಧಾರಗಳು ಎಲ್ಲ ಇದ್ದಾವೆ. ಹೌದೌದು, ನನ್ನ ಸಾಕ್ಷಿ ಇದ್ದ ಪ್ರತಿಯೊಂದು ಇದೆ ಸರ್, ಡಾಕ್ಯುಮೆಂಟ್. ಅದೇ ಹೇಳೋದು ನಾನು, ಅದಕ್ಕೋಸ್ಕರ ಇದು ನಮ್ಮಲ್ಲೇ ಮೊದಲು ಹೇಳ್ತೀನಲ್ಲ. ಇವತ್ತು ಬಂದ್ಬಿಟ್ಟು ನನಗೆ ಯಾವುದೇ ಮೀಡಿಯಾ ಮುಂದೆ ಕುತ್ಕೊಂಡು ಅವ್ರು ಏನೇ ರೂಲ್ಸ್, ನಾನು 2 ತಿಂಗಳಿಂದ ಹೋಮ್ ವರ್ಕ್ ಮಾಡಿದೀನಿ. ಒಂದು RBI ಗೈಡ್ಲೈನ್ಸ್, NRLM, SHG ನಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ. ಖಂಡಿತ ಸಿದ್ದೇಶ್ ಅವರೇ, ದಯವಿಟ್ಟು ಖಂಡಿತ ನಿಮ್ಮ ಎಲ್ಲಾ ಮಾಹಿತಿಗಳು ಇವತ್ತು ಜನರಿಗೆ ಮುಟ್ಟಿದ್ರೆ ಇದು ಈ ಸತ್ಯ ಉಂಟಲ್ಲ, ಸತ್ಯವಾಗಿ ಉಳಿತದೆ. ತುಂಬಾ ಮಂದಿ ಲೈನಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ, ನಾವು ಮಾತಾಡ್ತೇವೆ. ನಾವು ಖಂಡಿತ ಸರ್. ಓಕೆ, ನಿಮ್ಮ ನಂಬರ್ ಇಟ್ಕೊಳ್ತೇವೆ. ಓಕೆ ಸರ್. ಓಕೆ ಸರ್, ನಮಸ್ತೆ. ನೋಡಿ ಎಷ್ಟೊಂದು, ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಮಗೆ ಗೊತ್ತಿರೋದು ಬರೀ 10% ಇಷ್ಟೇ. ಜನಗಳು ಎಷ್ಟೊಂದು ನೊಂದಿದ್ದಾರೆ, ಆನಂತರ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಆ ಹೆಣ್ಮಗಳು ಪಾಪ ಅದು ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ಸರ್, ಗೊತ್ತೇ ಆಗಿಲ್ಲ ಅಂತ. ಅದೇ ನಾನು ಹೇಳಿದ್ನಲ್ಲ ಸರ್, ಅದೇ ಏನಂತ ಹೇಳಿದ್ರೆ, ಒಂದು ಕಾಲ್ ಇದೆಯಾ ಅಲ್ಲ, ನೆಟ್ವರ್ಕ್ ಸರಿಯಾಗಿ ಬರ್ತಾ ಇದೆಯಾ ಇನ್ನೊಂದರಲ್ಲಿ? ನಿಮ್ಮದು ಸಂಚಾರಿ ಸ್ಟುಡಿಯೋ, ಸಂಚಾರಿ ಅವ್ರ ಮೊಬೈಲಿಂದ ಸಂಚಾರಿ, ಇದ್ರೂ ಕೂಡ ಸಂಚಾರಿನೇನಾ? ಹಲೋ, ಹೌದಾ? ಸಂಚಾರಿ ಸ್ಟುಡಿಯೋದಲ್ಲಿ ಅವರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನೊಂದು ಇದರಿಂದ ನಿಮಗೆ ನಾವು ಕನೆಕ್ಷನ್ ಕೊಡ್ತೀವಿ, ಇದನ್ನಾದಮೇಲೆ ಲೈವ್ ಆದಮೇಲೆ ದಯವಿಟ್ಟು ಅದನ್ನು ನೋಡ್ಬೋದು. ಯಾಕಂತ ಹೇಳಿದರೆ ಮೇನ್ ವೈಫೈನೇ ಈ ಏನು ಧರ್ಮೋದ್ಯಮಿಗಳ ಇವರು ಕಟ್ ಮಾಡಿಬಿಟ್ಟಿದ್ದಾರೆ ಅದನ್ನ. ಹೀಗಾಗಿ ಇನ್ನೊಂದು ಧರ್ಮದಲ್ಲಿ ಬರ್ತಾ ಇದೆ, ದಯವಿಟ್ಟು ಅದಕ್ಕೆ ಸ್ವಿಚ್ ಆಗಿ. ಮಾತಾಡಿ ಅಮ್ಮ, ಯಾರಿದ್ದಾರೆ? ಹಲೋ ಸರ್, ನಮಸ್ತೆ ಹೇಳಿ, ಯಾರು? ಸರ್ ಸಂತೋಷ್ ಅಂತ ಸರ್, ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡ್ತಿರೋದು. ಓಕೆ, ಹೇಳಿ. ಸರ್, ಮಹೇಶ್ ಶೆಟ್ಟಿ ಸರ್ಗೂ ಹಾಗೂ ನಿಮಗೂ, ನನ್ನ ನೆಚ್ಚಿನ ಗುರುಗಳಾದ ಗಿರೀಶ್ ಮಟ್ಟಣ್ಣ ಸರ್ ಹಾಗೂ ನನ್ನ ಸಲಹೆಗಾರರಾದ ರವೀಂದ್ರ ಶೆಟ್ಟಿ ಸರ್ಗೂ ಕೂಡ ನಮಸ್ತೆ ಹೇಳ್ತಾ ಬಯಸ್ತೇನೆ. ನಮಸ್ತೆ ಸರ್. ಏನಿಲ್ಲ, ನಮ್ಮ ಸಿಸ್ಟರ್ ಒಬ್ರು ಧರ್ಮಸ್ಥಳ ಸಂಘದಲ್ಲಿ ನಂದಿನಿ ಅಂತೇಳಿ ಲೋನ್ ತಗೊಂಡಿದ್ರು. ಅವ್ರ ಯಜಮಾನ ಬಂದು ಸೆಂಟ್ರಿಂಗ್ ಕೆಲಸ ಸರ್, ಗಾರೆ ಕೆಲಸ. ಅವ್ರನ್ನ ಅನ್ಫಾರ್ಚುನೇಟ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಸ್ವಲ್ಪ ಬೆನ್ನಿಗೆ ಏಟ್ ಮಾಡ್ಕೊಂಡಿದ್ರು. ಏಟ್ ಮಾಡ್ಕೊಂಡಿದ್ದಾಗ, ಯಾಕಂದ್ರೆ ಮನೆಗೆ ದುಡಿತಿದ್ದಿತ್ತು ಅವ್ರೊಬ್ರೆ ಪಿಲ್ಲರು. ಸೊ ಅವರೇ ಮೂಲೆ ಕೂತ್ಕೊಂಡಾಗ ಡಾಕ್ಟರ್ ಹೇಳಿದ್ರು 6 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ರು. ದುಡ್ಡು ಕಟ್ಟೋದಿಕ್ ಆಗ್ಲಿಲ್ಲ. ಅವಳು ನಮ್ಮಕ್ಕ ಮನೆ ಹತ್ರ ಬಂದೆಲ್ಲ ಗಲಾಟೆ ಮಾಡೋದು ಹಿಂಗೆಲ್ಲ ಮಾಡಿದ್ರು. ಹಂಗಾಗಿ ಅದ್ಯಾರೋ ಹೇಳ್ತಿರಲ್ಲ ಸರ್, ನೀವು SP ಅಂತ ಹೇಳ್ತಾರಲ್ಲ, ಅವರೆಲ್ಲ ಮನೆ ಹತ್ರ ಬಂದಿದ್ರು. ಮತ್ತೆ ಲೇಡೀಸ್ಗಳನ್ನೆಲ್ಲ ಕರ್ಸಿ ಸ್ವಲ್ಪ ದಾನದಲ್ಲಿ ಎಲ್ಲ ಮಾಡ್ಸಿದ್ರು. ಸುಲಿಗೆ ಪ್ರತಿನಿಧಿ, SP ಅಂದ್ರೆ ಸುಲಿಗೆ ಪ್ರತಿನಿಧಿ. ಸರ್ ಅವರು ಈ ವಿಚಾರವಾಗಿ ನಾವು ರವೀಂದ್ರ ಶೆಟ್ಟಿ ಅವರು ಸರ್ ಕಾಲ್ ಮಾಡಿ ನಾವು ಅವ್ರ ಹತ್ರ ಸ್ವಲ್ಪ ಸಲಹೆ ತಗೊಂಡ್ವಿ. ಅವರು ಸ್ವಲ್ಪ ನಮಗೆ ಗೈಡ್ಲೈನ್ಸ್ ಕೊಟ್ರು.
ಈ ತರ ಮಾಡಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಅವ್ರು ತಗೊಂಡ್ಲಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಅಂತೇಳಿ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಅಂತ ಹೋಗಿದ್ರು. ಆಗ ಒಂದು ಲೇಡಿ ಮೇಡಮ್ ಫೋನ್ ಮಾಡಿ, ದಯವಿಟ್ಟು ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋಗ್ಬೇಡಮ್ಮ, ನಿನಗೆ ಟೈಮ್ ಕೊಡಿಸ್ತೀನಿ ಕಟ್ಟೋದಿಕ್ಕೆ, ತಲೆ ಕೆಡ್ಸ್ಕೊಂಬೇಡ, ಸ್ವಲ್ಪ ದಿವಸ ಆದ್ಮೇಲೆ ಟೈಮ್ ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಇದನ್ನ ಮಾಡಿ ವಾಪಸ್ ಕರ್ಸಿದ್ರು ಸ್ಟೇಷನ್ ಇಂದ. ಈಗ ನಾನು ಧರ್ಮಸ್ಥಳ ಸಂಘದಲ್ಲಿ ನನ್ನ ತಾಯಿ, ನನ್ನ ಹೆಂಡತಿ, ನಮ್ಮ ಅಕ್ಕ 3 ಜನರು ಇದ್ದಾರೆ. ಅದರಲ್ಲಿ ನನ್ನ ತಾಯಿದು ಮತ್ತೆ ನಮ್ಮ ಅಕ್ಕದ ಮಾತ್ರ ಲೋನ್ ಇದೆ, ನನ್ನ ಹೆಂಡತಿ ಯಾವ್ದೇ ರೀತಿ ಲೋನ್ ಇಲ್ಲ. ಅಷ್ಟು ಕೂಡ ನಾನು ಯಾವ್ದೇ ರೀತಿ ಧರ್ಮಸ್ಥಳದ ಸಂಘದಲ್ಲಿ ಯಾವ್ದೇ ವ್ಯವಹಾರ ಮಾಡ್ಬೇಡ್ರಿ, ಕಟ್ಲು ಬೇಡ್ರಿ, ಅದೇನಾಗುತ್ತೋ ನಾವು ಫೇಸ್ ಮಾಡಕ್ ನಾನು ರೆಡಿ ಇದೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಿಲ್ಸಿದೀನಿ ಸರ್. ನಿಲ್ಲಿಸ್ಬಿಡಿ, ಸ್ಟಾಪ್ ಮಾಡ್ಬಿಡಿ, ಕರೆಕ್ಟ್ ಕಟ್ಟೋದೇ ಬೇಡ ನೀವು. ಯಾಕೆಂದ್ರೆ ನಾವು ಹೇಳ್ಬೇಕು ಅಂದ್ರೆ ಸರ್, ನಾವು ನೀವು ಪಟ್ಟ ಅಭಿಮಾನಿ ಆಗಿರೋದ್ರಿಂದ ನಾನು ನಿಮ್ಮ ತುಂಬಾ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಪ್ರತಿಯೊಂದು ಫಾಲೋ ಇದ್ದೀನಿ, ಪ್ರತಿಯೊಂದು ಚಾನಲ್ಗೂ ನಾನು ಫಾಲೋ ಇದ್ದೀನಿ. ಸೊ ಹಂಗಾಗಿ ನಾನು ಯಾವ್ದೇ ರೀತಿ ಕಟ್ಟೋದಿಲ್ಲ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಅಲ್ಲ, ಈಗ ನಮ್ಮ ನೀವು ಅನುಯಾಯಿ ಅಂತ ಹೇಳಿ ಕಟ್ಟೋದಂತಲ್ಲ, ಇದು ಕಟ್ಟುವುದೇ ತಪ್ಪು ಸರ್. ಯಾಕಂದ್ರೆ ನೀವು ಕಟ್ಟುವುದೇ ತಪ್ಪು, ಗೊತ್ತಿಲ್ಲದೆ ಇರೋ ಅಂತದ್ನ ನೀವು ಹೇಳ್ತೀರಲ್ಲ, ನನ್ಗೆ ಅದು ಬಹಳ ಇಷ್ಟ ಸರ್. ಯಾಕಂದ್ರೆ ನಮಗೆ ಧರ್ಮಸ್ಥಳ ಸಂಘದಲ್ಲಿ ಇಷ್ಟೊಂದು ಅವ್ಯವಹಾರ ನಡೆಯುತ್ತೆ ಅಂತ ನಮಗೆ ಗೊತ್ತೇ ಇರ್ಲಿಲ್ವಲ್ಲ. ಅದು ಅಂದ್ರೆ ನಿಮ್ ಫಾಲೋಯರ್ ಆಗಿ ನಾನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಸರ್. ನಮ್ಗೆ ಇಷ್ಟೋ ನಮ್ಗೆ ಕೆಲವೊಂದು ನ್ಯೂಸ್ಗಳು ನಮಗೆ ಗೊತ್ತೇ ಇರ್ಲಿಲ್ಲ. ಈ ನಮ್ಮ ಸಹೋದರಿ ಸೌಜನ್ಯ ವಿರುದ್ಧ ಎಷ್ಟು ಅನ್ಯಾಯ ಆಗಿದೆ ಅಂತ ಅದು ನಮಗೂ ಗೊತ್ತಿರ್ಲಿಲ್ಲ. ನೀವೆಲ್ಲ ನಮ್ಗೆ ತಿಳಿಸ್ಕೊಟ್ರಿ, ನಮ್ ಕಣ್ ತೆರೆಸಿದ್ರಿ ನೀವೆಲ್ಲ. ಥ್ಯಾಂಕ್ ಯು. ಇನ್ನು ನಮ್ಗೇನು ಗೊತ್ತೇ ಇರಲಿಲ್ಲ ಸರ್. ಈ ಕಡೆ ತುಮಕೂರು ಭಾಗದಲ್ಲಿ ಸುಮಾರು ಜನ ಸೌಜನ್ಯಂಗೆ ಏನ್ ಅನ್ಯಾಯ ಆಗಿದೆ ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ. ಅವಳೇ ಸೌಜನ್ಯಳೆ ಎಲ್ಲರ ಕಣ್ಣು ತೆರೆಸ್ತಾ ಇದ್ದಾಳೆ. ಈಗ ಹೌದು, ನಾವು ನೀವು ಎಲ್ಲರೂ ಒಂದು ನೆಪ ಮಾತ್ರ. ಹಂಗಾಗಿ ಧರ್ಮಸ್ಥಳ ಏನಿದೆ ಗ್ರಾಮೀಣಾಭಿವೃದ್ಧಿ ಅಂತ ಗೋಲ್ಮಾಲ್ ಡ್ರಾಮಾಭಿವೃದ್ಧಿ ಸಂಘ ಅಂತ ಹೇಳ್ರಿ, ಅದಕ್ಕೆ ಗೋಲ್ಮಾಲ್ ಡ್ರಾಮಾಭಿವೃದ್ಧಿ ಸಂಘ, ಗೋಲ್ಮಾಲ್ ಸಂಘ ಇಲ್ಲ ಸರ್ ಅಂತ ನಿರ್ಧಾರ ಮಾಡಿದೀನಿ. ಅದೇನಾಗುತ್ತೋ ಆಗ್ಲಿ. ಮೊನ್ನೆ ಸರ್ ಒಂದು ಇನ್ಸಿಡೆಂಟ್ ಆಗಿದೆ. ಏನಂದ್ರೆ ನಮ್ಮ ಮಿಸ್ಸಸ್ತು ಉಳಿತಾಯ ಖಾತೆ ಕೇಳೋದ್ಗೆ ಕೊಡಲ್ಲ ಅಂತ ಹೇಳಿದ್ರು. ಈಗ ಇದೆಲ್ಲ ಇನ್ಸಿಡೆಂಟ್ ಎಲ್ಲ ಯೂಟ್ಯೂಬ್ ಎಲ್ಲ ನಾವು ನಮ್ದು ಕೂಡ ಸರ್, ನಮ್ದು ಮನೇಲಿ ಗಲಾಟೆ ಆಗಿತ್ತ, ನಾವು ವಿಡಿಯೋ ಮಾಡ್ಕೊಂಡು ರವೀಂದ್ರ ಶೆಟ್ಟಿ ಸರ್ ಕಳ್ಸೋ ಹೊತ್ತಿಗೆ ಅದು ಸಂಚಾರಿ ಸ್ಟುಡಿಯೋದಲ್ಲೂ ಕೂಡ ಪ್ಲೇ ಆಗಿತ್ತು ವಿಡಿಯೋ. ನಮ್ಮ ಮನೆಗೆ ನಡೆದಿದ್ದ ಘಟನೆ ಅದು ಸಂಚಾರಿ ಸ್ಟುಡಿಯೋದಲ್ಲಿ ವಿಡಿಯೋ ಪ್ಲೇ ಆಗಿತ್ತು. ವಿಡಿಯೋ ಎಲ್ಲ ಮಾಡ್ಕೊಂತೀರಾ ಹಂಗೆ ಹಿಂಗೆ ಅಂತ ಹೇಳಿ ಜಗಳ ಮಾಡಿ ಲಾಸ್ಟ್ ಅಲ್ಲಿ ಆಯ್ತು ಉಳಿತಾಯ ಕೊಡ್ತೀವಿ, ಒಂದು ಫಾರಂ ಕೊಡ್ತೀವಿ ನಿಮ್ಗೆ, ಆ ಫಾರಂ ಸೈನ್ ಹಾಕಿ ಕೊಟ್ರೆ ನಿಮ್ಗೆ ಉಳಿತಾಯ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಕಾಲ್ ಮಾಡಿದ್ರಂತೆ ಮೇಡಮ್. ಆಗ ನಮ್ಮ ತುಮಕೂರು ಭಾಗದಲ್ಲಿ ಮಹೇಂದ್ರ ಸರ್ ಇದಾರಲ್ಲ, ಮಹೇಂದ್ರ ಸರ್ಗೆ ನಾನು ಕಾಲ್ ಮಾಡಿ ಡೀಟೇಲ್ಸ್ ಹೇಳಿದೆ. ಸರ್ ಹಿಂಗೆ ಉಳಿತಾಯ ಕೊಡ್ತೀವಿ, ಒಂದು ಫಾರಂ ಕೊಡ್ತೀವಿ, ಫಾರ್ಮೆಟಿಗೆ ಸೈನ್ ಹಾಕ್ರಿ ಅಂತ ಇದಾರೆ ಸರ್. ನಾನು ಹೆಂಗ್ ಮಾಡ್ಲಿ ಅಂದಿದ್ದಕ್ಕೆ ಅವರೊಂದು ನನ್ಗೊಂದು ಫಾರ್ಮೆಟ್ ಕಳ್ಸಿದ್ರು ಸರ್, 4-5 ಪುಟಗಳು ಕಳ್ಸಿದ್ರು. ಈ ತರ ಇರುತ್ತೆ ಸಂತೋಷ್, ಯಾವ್ದೇ ಕಾರಣಕ್ಕೂ ಸೈನ್ ಹಾಕ್ಸ್ಬೇಡ ನಿಮ್ಮ ಮನೆಯವ್ರದ್ದು, ಹೊಸದಾಗಿ ಅಕೌಂಟ್ ಮಾಡ್ಬಿಟ್ಟು ಅವರೇನೆ ಮತ್ತೆ ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿ ಮತ್ತೆ ಎತ್ಕೊಳ್ತಾರೆ, ಯಾವ್ದೇ ಕಾರಣಕ್ಕೂ ನೀವು ಕಟ್ಟಕ್ಕೆ ಹೋಗ್ಬೇಡ, ನೀನ್ ಸೈನು ಹಾಕ್ಬೇಡ, ನನ್ ಪರ್ಮಿಷನ್ ನಾನು ಹೇಳ್ತೀನಿ, ನಿನ್ಗೆ ಏನ್ ಗೈಡ್ಲೈನ್ಸ್ ಕೊಡ್ಬೇಕು ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ಕಟ್ಬೇಡ ಅಂತ ಹೇಳಿ ಅವ್ರೊಂದು ಫಾರ್ಮೆಟ್ ಕಳ್ಸಿದ್ರು ಸರ್. ತುಂಬಾ ಅನುಕೂಲ ಆಯ್ತು ನನಗೆ. ಅಲ್ಲ, ಈಗ ಇವರು ಏನಂತ ಇದ್ದಾರೆ ಗೊತ್ತಾ ನಿಮ್ಮ ಉಳಿತಾಯದ ದುಡ್ಡು ಬಂದಿದೆಲ್ಲ ಸಂತೋಷ್ ಅವರೇ? ಉಳಿತಾಯ ದುಡ್ಡು ಕೊಟ್ಟಿದಾರಾ? ಇಲ್ಲ ಇಲ್ಲ ಉಳಿತಾಯ ಕೊಟ್ಟಿಲ್ಲ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಫಾರ್ಮೆಟ್ ಕೊಡ್ತೀವಿ, ಅದಕ್ಕೆ ಸೈನ್ ಹಾಕಿ ನಾವು ಉಳಿತಾಯ ಕೊಡ್ತೀವಿ ಅಂತ. ಅಲ್ಲ ಸಂತೋಷ್ ಅವರೇ, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವ್ರು ಬಂದಾಗ ದೊಡ್ಡ ಫಂಕ್ಷನ್ ಮಾಡಿದ್ರಲ್ಲ, ದೊಡ್ಡ ಫಂಕ್ಷನ್ ಮಾಡಿ 600 ಕೋಟಿ ರೂಪಾಯಿ ಕೊಟ್ಟು ಬಿಟ್ಟಿವೆವು, ಲಾಭಾಂಶವನ್ನು ವಿತರಣೆ ಮಾಡಿದೆವು. ಸರ್ ಇವ್ರು ಯಾವ ಲಾಭಾಂಶನೂ ಕೊಡಲ್ಲ ಸರ್. ನೀವ್ ಹೇಳ್ದಂಗೆ 20 ರೂಪಾಯಿ 30 ರೂಪಾಯಿ ಲಾಭಾಂಶ ಕೊಟ್ಟು ನಾವು ಲಾಭಾಂಶ ಕೊಟ್ವಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರು ಕರ್ಸಿ ಬಂದ್ ಫಂಕ್ಷನ್ ಮಾಡಿದ್ರೆ ಏನ್ ಬಂತು ಸರ್? ಬಡವರಾಗೇ ಇದಾರೆ. ಅದು ಜನಗಳಿಗೆ ಎಲ್ಲರಿಗೂ ಕೂಡ ಈಗ ಗೊತ್ತಾಗ್ತಾ ಇದೆ. ಎಲ್ಲಾ ರಾಜ್ಯಕ್ಕೆ ಪಕ್ಷದ ನಾಯಕರುಗಳಿದ್ದಾರಲ್ಲ, ಹೌದು ಸರ್. ಸರ್ ಈಗ ಹೇಳ್ತಾರೆ ಇದು ಸರ್, ಈಗ ನಮ್ಮ ಭಾಗದಲ್ಲಿ ನಮ್ಮ ಸಹಕಾರಿ ಸರ್, ಈಗ ನಮ್ಮ ಭಾಗದಲ್ಲಿ ನಮ್ಮ ಸಹಕಾರಿ ಸಚಿವರಾದಂತ ನಮ್ಮ KNR ಸರ್ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದಾಗಿತ್ತು, ಬಟ್ ಅವ್ರು ಯಾಕೋ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ತುಂಬಾ ಬಹಳ ನೋವಿನ ಸಂಗತಿ, ಬಹಳ ಬೇಜಾರಾಗುತ್ತೆ ಸರ್. ಯಾಕಂದ್ರೆ ಅವರು ಒಂದು ಬಡ ಫ್ಯಾಮಿಲಿ ಬೆಳೆದು ಮಾಡ್ಕೊಂತಲ್ಲ. ಯಾರು ಇವರು ಸರ್ ನಮ್ಮ ಮಧುಗಿರಿ ತಾಲೂಕು ಸಹಕಾರ ಸಚಿವರಾದಂತ ನಮ್ಮ KNR ಸರ್. ರಾಜಣ್ಣ ಅವರು ಅವರು ಹೇಳಿದ್ರಲ್ಲ ಸರ್, ಧರ್ಮಸ್ಥಳ ಸಂಘ ಇದು ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಹೇಳಿದ್ರಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲ, ಅವ್ರು ನಿದ್ದೆ ಮಾಡ್ತಿದ್ರು ಮೊನ್ನೆ ಎಲ್ಲ ಮೀಟಿಂಗ್ ಆಗುವಾಗ. ಹಾ ಸರ್, ಎಲ್ಲ ನಿದ್ದೆ ಮಾಡ್ತಿದ್ರು ಅವ್ರು. ಇಲ್ಲಾಂದ್ರೆ ಕತ್ತೆ ಕಾಯ್ಲಿಕ್ಕೆ ಹೋಗಿದ್ದಿರ್ಬೇಕು ಅವ್ರು, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರ್ಬೇಕು. ನೋಡಿ, ಸಾಮಾನ್ಯ ಜನಗಳು ನೀವೆಲ್ಲ ಮಾತಾಡ್ತಿದ್ದೀರಲ್ಲ. ಹೌದು ಸರ್. ಸರಿ ಸಂತೋಷ್ ಅವರೇ, ತುಂಬಾ ಧನ್ಯವಾದಗಳು ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ನೆಕ್ಸ್ಟ್ ಕಾಲ್ ಇದೆ, ಅಟೆಂಡ್ ಮಾಡ್ತೀವಿ. ಓಕೆ ಸರ್, ಧನ್ಯವಾದ ಸರ್.